call is now being recorded. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲನೆಯದಾಗಿ ನನ್ನ ಆರಾಧ್ಯ ದೇವತೆಯಾದ ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರ ದಿವ್ಯ ಪಾದ ಪದ್ಮಗಳಿಗೆ ದೀರ್ಘದಂಡ ಪ್ರಣಿಪಾತವನ್ನು ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಪಾದ ಪದ್ಮಗಳಿಗೆ ದೀರ್ಘದಂಡ ಪ್ರಣಿಪಾತವನ್ನು ಮಾಡುತ್ತಾ ಇಂದಿನ ಸತ್ಸಂಗವನ್ನ ಪ್ರಾರಂಭಿಸುತ್ತಿದ್ದೇವೆ. ಮೊಟ್ಟ ಮೊದಲನೇದಾಗಿ ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಉಪಗಟ್ಟಿ ಇವರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡುತ್ತಾ, ಅವರ ಸತ್ಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಇವರಿಗೂ ದೀರ್ಘದಂಡ ಪ್ರಣಾಮವನ್ನು ನಮ್ಮ ಸತ್ಸಂಗದ ಪರವಾಗಿ ಮಾಡುತ್ತಾ ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಅವರು ಮನಾಚ ಶ್ಲೋಕ ಶ್ರೀ ಸಮರ್ಥ ರಾಮದಾಸ ವಿರಚಿತ ಮನಾಚ ಶ್ಲೋಕ ಮನಾಚ ಬೋಧ ಆ ಶ್ಲೋಕಗಳ ಆಖ್ಯಾನವನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಅವರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅವರು ತಮ್ಮ ಆಖ್ಯಾನವನ್ನು ಶುರು ಮಾಡ. ಜೈ ಗುರು. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर साक्षात् परब्रह्म तस्मै श्री गुरुवे नमः. गुरुर साक्षात् परब्रह्म तस्मै श्री गुरुवे नमः. सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदम्बरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुकासारिखे पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिका मान्य ऐसा नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ ರಾಮ जानकीपति राम जानकीपति राम विमलमति राम विमलमति राम रघुनंदना राम रघुनंदना राम दीनवत्सला राम दीनवत्सला राम भक्तवत्सला
ರಾಮ ಭಕ್ತವತ್ಸಲ ರಾಮ ರಘುನಂದನ ರಾಮ ರಘುನಂದನ ರಾಮದಾಸ ಮಾಣೆ ತೂಜ ರಾಮದಾಸ ಮಾಣೆ ತೂಜ ಅಗಮ್ಯ ಲೀಲಾ ಅಗಮ್ಯ ಲೀಲಾ ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ 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 राजाधिराज सद्गुरुनाथ महाराज की जय। श्री ಗುರುದೇವ ದತ್ತ ಶ್ರೀರಾಮ್। ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ಚರಣಗಳಿಗೆ ಮತ್ತು ಅವರ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ಚರಣಗಳಿಗೂ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನಂತರ ಅಗಡಿ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಶಿಷ್ಯ ಶ್ರೇಷ್ಠರಾದ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ನಿನ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಅನಂತ ದಂಡವತ ಪ್ರಣಾಮಗಳು. ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಕಾರಣಕರ್ತರು ಮತ್ತು ಪ್ರೇರಣಾಕರ್ತರು ಆಗಿರುವಂತಹ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು ಆಗಿರುವ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಿಯಂದಿರಿಗೆ, ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ, ನಾವೆಲ್ಲರೂ ಇವತ್ತಿನ ಈ ಒಂದು ನಮ್ಮ ಭಾಗ್ಯದ ದಿನ ಮತ್ತೊಮ್ಮೆ ನಮ್ಮ ಜೀವನದ ಸತ್ಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಕೂಡಿದ್ದಾಗ್ಯದ. ಅಂಥ ಈ ಒಂದು ಸತ್ಸಂಗದ ಕಾರ್ಯಕ್ರಮವನ್ನು ನಾವು ನೀವುಗಳೆಲ್ಲೋ ಶ್ರದ್ಧೆಯಿಂದ ಪ್ರಾರಂಭಿಸೋಣ. ಸಮರ್ಥ ರಾಮದಾಸ ಮಹಾರಾಜರ ಅಂತಃಕರಣ, ಅವರ ಕಳಕಳಿಯನ್ನು ನಾವು ನೋಡಲಿಕ್ಕಾಗಿ ತಾಯಿಯ ಕೋಟಿ ಪಟ್ಟ ಅವರ ಅಂತಃಕರಣ ನಮ್ಮ ಉದ್ಧಾರಕ್ಕಾಗಿ ಹಂಬಲಿಸ್ತದ ಅಂತನ್ನುವಂಥದ್ದು ನಮಗೆ ಖಾತ್ರಿ ಆಗ್ತದೆ. ಮಹಾತ್ಮರಿಗೆ ನಾವು ಉದ್ಧಾರ ಆಗೋ ಕಾಳಜಿ ಅವ್ರಿಗದ, ಆದ್ರೆ ದುರ್ದೈವ ಅಂದ್ರೆ ನಮ್ಮ ಉದ್ಧಾರ ನಾವು ಮಾಡ್ಕೋಬೇಕನ್ನುವಂಥ ಕಾಳಜಿ ನಮಗಿಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಪ್ರಜ್ಞೆ ಕೊರತೆ ಅಂತಾರವ್ರು. ಒಂದು ಪ್ರಜ್ಞೆ ಕೊರತೆ, ಎರಡನೇದ್ದು ಇಂಥ ಅಮೂಲ್ಯವಾದಂಥ ಮನುಷ್ಯ ಜನ್ಮದ ಮಹತ್ವ ತಿಳಿಲಾರ್ದಂಥದ್ದು ಒಂದು ಪರಿಸ್ಥಿತಿ. ಆಮೇಲೆ ಇಂದ್ರಿಯಗಳ ಒಂದು ಕಾಮತೃಪ್ತಿಗಾಗಿ ಹಪಹಪಿಸುವಂಥ ಒಂದು ಮನೋಭಾವ, ಭವಿಷ್ಯದ ಚಿಂತೆಯಲ್ಲಿ ಭಗವಂತನನ್ನ ಮರೆಯುವಂಥ ಒಂದು ಅವಸ್ಥೆ ನಮ್ಮದು ಆಗಿದ್ದಕ್ಕಾಗಿ ಏನಾಗಿಬಿಟ್ಟದಂದ್ರೆ, ಮಹಾತ್ಮರು ಬಂದು ಹೇಳೋದು ಹಾಕಾರೋನಿ ಸಾಂಗೆ ತುಕಾ. ತುಕಾರಾಮ್ ಮಹಾರಾಜರು ನೋಡ್ರಿ, ಸಂತ ತುಕಾರಾಮ್ ಮಹಾರಾಜರು ತಮ್ಮದೊಂದು ಅಭಂಗನೊಳಗೆ ಹೇಳ್ತಾರ, ಹಾಕಾರೋನಿ ಸಾಂಗೆ ತುಕ, ಒದರಿ ಹೇಳಿಕತ್ತಾನ ಈ ತುಕ ಅಂತ ಹೇಳಿಕತ್ತಾರ ಅವರು. ನೋಡ್ರಿ, ಮಹಾತ್ಮರು ತಮ್ಮ ಹೆಸರನ್ನು ಸಹಿತ ಪೂರ್ತಿ ಸಹಿತ ಬಳಸಿಕೊಂಡಿಲ್ಲ. ಎಷ್ಟು ಒಂದು ಸಣ್ಣತನದೊಳಗೆ ಅವರು ನಾವು ಸಣ್ಣವರು ಅನ್ನುವಂಥದ್ದು ಎಷ್ಟು ಸರಳವಾಗಿ ನಮಗೆ ತಿಳಿಯುತ್ತೆ ಅಂದ್ರೆ, ನಾವು ಶಂಕರ್ ರಾವ್ ಅಂತೇಳಿ ನಾವು ಅದೊಂದು ಬಳಸ್ಕೋತೇವೆ. ನಾವು ಮುಂದೊಂದು ರಾವ್ ಹಚ್ಚಲಿಕ್ಕಂದ್ರೆ ನಮಗೆ ಸಮಾಧಾನ ಆಗಲಿಲ್ಲ, ಆಗುವುದಿಲ್ಲ. ಅವರು ತುಕಾರಾಮ ಮಹಾರಾಜರು ಬಿಡ್ರಿ, ನೀವು ತುಕಾರಾಮನೂ ಬಿಡ್ರಿ, ತುಕಾ ಅಂತ ತುಕಾ ಹಾಕಾರೋನಿ ಸಾಂಗೆ ತುಕ, ನಿಮಗೆ ಒದರಿ ಹೇಳಿಕತ್ರಪ್ಪ ಗಂಟ್ಲು ಹರ್ಕೊಂಡ ಅಂತವ್ರು ಅಂತಾರೆ. ನೋಡ್ರಿ, ಏಕಾ ಜನಾರ್ದನಿ ಏಕನಾಥ್ ಮಹಾರಾಜರು
ತಮ್ಮ ಗುರುವಿನ ಒಂದು ಹೆಸರು ಮುಂದೆ ತರೋ ಸಂಬಂಧ ತಾವೇನಂದ್ರು ಏಕಾಜನಾರ್ದನ ಏಕನಾಥು ಸಹಿತ ಅಲ್ಲಿಲ್ಲ. ಆಮೇಲೆ ನಾಮಾಮಣೆ ನಾಮದೇವ ಮಹಾರಾಜರು ನಾಮಾಮಣೆ ನೋಡ್ರಿ, ಅವರು ಸಹಿತ ಪೂರ್ಣ ಅಂದಿಲ್ಲ. ನಮಗೆ ಎಷ್ಟು ಒಳಗ ಈ ಒಂದು ದೇಹದ ಅಭಿಮಾನ ಹಿಂಗ್ ಮಾಡಿಬಿಟ್ಟದಲ್ಲ, ನಮಗೆ ನಮ್ಮ ಹೆಸರನ್ನ ಸ್ವಲ್ಪ ಅನ್ನೋದ್ರಾಗ ಫರಕ್ ಮಾಡಿದ್ರಂದ್ರ, ನಮ್ಮ ಜೊತೆ ಯಾರಾದರೂ ಮಾತಾಡೋತ್ನಾಗ ಏಕವಚನದಾಗ ಮಾತಾಡಿದ್ರಂದ್ರೆ ನಮ್ಮ ಅಂತಃಕರಣಕ್ಕೆ ಒಂದು ನಮೂನಿ ನೋವಾದಂಗೆ ಆಗ್ತದೆ. ಯಾಕಂದ್ರೆ ಪರಮಾರ್ಥ ಮಾಡ್ತೇವೆ ಖರೆ, ದೇಹ ಬುದ್ಧಿಯಿಂದ ನಾವು ಇನ್ನ ಹೊರಗೆ ಬರಲಾರ್ದಕ್ಕಾಗಿ, ಆ ದೇಹದ ಸಂಬಂಧಿಗಳೆಲ್ಲ ನನ್ನವರು ಅಂತ ತಿಳ್ಕೊಂಡಿದ್ದಕ್ಕಾಗಿ, ಅವರ ಭವಿಷ್ಯದ ಚಿಂತೆಯಲ್ಲಿ ನಾವು ಮುಳುಗಿದ್ದಕ್ಕಾಗಿ, ನಾಳಿನ ಚಿಂತೆಗಾಗಿ ನಾವು ಇವತ್ತು ಬದುಕಲಿಕ್ಕತ್ತೇವು. ಈ ಈ ಪ್ರಮಾದದಿಂದ ಏನಾಗಿಬಿಟ್ಟದಂದ್ರ ಭಗವಂತನನ್ನ ನಾವು ಮರ್ಕೋತ ಹೊಂಟಿಬಿಟ್ಟೇವಂತಾರ. ಏನ್ರಿ, ಭಗವಂತನನ್ನ ದಿವ್ಸಕ್ಕೆ ನಾವು ಭಗವಂತನ ಬಗ್ಗೆ ಮಾತಾಡ್ತೇವೆ ಖರೆ, ವಾಸ್ತವಿಕವಾಗಿ ಭಗವಂತನನ್ನ ನಾವು ಮರ್ತೇವೆ. ಸತ್ಸಂಗದೊಳಗ ಪ್ರವಚನದೊಳಗ ಅಂತ ಯಾರೇ ಏನಪ್ಪಾ ಅಂದ್ರ ಪರಮಾರ್ಥದ ಪ್ರೇಮಗಳು ಕೂಡಿದಾಗ ಭಗವಂತನ ಬಗ್ಗೆ ನಾವು ಮಾತಾಡ್ತೇವೆ. ಆದ್ರೆ ಆ ಮಾತಾಡೋ ಹೊತ್ತಿನ ಪೂರ್ತಕ್ಕಷ್ಟೇ ನಮ್ಮ ಒಂದು ಮನಸ್ಸ ಪರಮಾರ್ಥಕ್ಕಾಗಿ ಜಾಗೃತ ಆಗಿರ್ತದ. ಮುಂದೆ ಮತ್ತೆ ನಾವು ಇದ್ದಂಗಿರೋ ಸಿದ್ದೇಶ್ವರ ಸಮರ್ಥರಂದಂಗ ಆ ಜಾಗ ಬಿಟ್ಟು ಹೋದ ಕೂಡಲೇ ಎಲ್ಲ ಹೋಗ್ತಂತಾರ. ಈ ಸತ್ಸಂಗ ಜಾಗ ನಾವು ಬಿಟ್ಟೇವಂದ್ರ ಆ ಕ್ಷಣದೊಳಗೆ ನಮ್ಮನ್ನು ಪ್ರಪಂಚ ಆವರಿಸಿ ಬಿಡ್ತದ, ಪ್ರಪಂಚದ ವಿಚಾರಗಳ ಆವರಿಸಿ ಬಿಡ್ತಾವ. ಇಷ್ಟೋ ತನಕ ಒಂದು ಒಂದು ತಾಸುಗಟ್ಟಲೆ ನಾವೇನು ಶ್ರವಣ ಮಾಡಿದ್ದೇವಲ್ಲ, ಆ ಶ್ರವಣವನ್ನು ನಾವು ಮರ್ತು ಬಿಡ್ತೇವೆ. ಹಿಂಗಾಗಿ ನಿತ್ಯ ಸತ್ಸಂಗ ನಾವು ಮಾಡಿದ್ರು ಸಹಿತ ನಮ್ಮಂತಲ್ಲಿ ಪ್ರಗತಿ ಅನ್ನುವಂಥದ್ದು ನಾವು ನೋಡಿದಾಗ ಹೆಂಗೆ ಅನ್ನಿಸ್ತಂದ್ರೆ ಅಗದಿ ಕಡಿಮೆ ಅದ ಅಂತ ಅನಿಸ್ತದ. ನಾವು ಎಲ್ಲಿಯವರೆಗೆ ನಾವು ದೇಹ ಬುದ್ಧಿಯೊಳಗಿರ್ತೇವೆ ಅಲ್ಲಿವರೆಗೆ ನಮ್ಮ ಪರಮಾರ್ಥ ಪ್ರಾರಂಭ ಆಗ್ಯದಂತ ಅಲ್ಲಿಕ್ಕೆ ಬರುವುದಿಲ್ಲ ಅಂತಾರ. ಹರೇ ಕೃಷ್ಣ ಮಸೀಂದವ್ರು ಅಂತಾರ, ನಾನು ದೇಹ ಅಂತೇಳಿ ನೀ ಎಲ್ಲಿ ತನಕ ತಿಳ್ಕೊಂಡಿರ್ತಲ್ಲ ಅಲ್ಲಿ ತನಕ ನಿನ್ನ ಪರಮಾರ್ಥ ಪ್ರಾರಂಭನೇ ಅಲ್ಲಂತಾರ. ಅಂದ್ರ ನಾವಿನ್ನ ನೋಡ್ರಿ ಎಷ್ಟು ಈ ದೇಹದ ಸುತ್ತಮುತ್ತಲೇ ಓಡಾಡ್ಲಿಕ್ಕತ್ತೇವು, ಸುತ್ತಮುತ್ತಲೇ ನಮ್ಮ ಮನಸ್ಸು ತಿರುಗ್ಲಿಕ್ಕತ್ತದ ಅಂತೇಳಿ ನಮಗೆ ಎಲ್ಲನೂ ಪ್ರಪಂಚಕ್ಕಾಗಿ ದುಡ್ದದ್ದು ನಮಗೆ ಯಾವಾಗೂ ತ್ರಾಸಾಗಿಲ್ಲ. 60 ವರ್ಷಗಟ್ಟಲೆ ನಾವು ಪ್ರಪಂಚಕ್ಕಾಗಿ ನೌಕರಿ ಮಾಡಿದೆವು, ಎಷ್ಟೋ ಮಂದಿ ಅಂದೆವು, ಎಷ್ಟೋ ಮಂದಿಗೆ ನಮಸ್ಕಾರ ಮಾಡಿದೆವು, ಎಷ್ಟೋ ಮಂದಿ ಅಂದದ ಮಾತುಗಳನ್ನು ಸಹನ ಮಾಡ್ಕೊಂಡೆವು. ಇಷ್ಟೆಲ್ಲ ಮಾಡಿದ್ರು ಸಹಿತ ನಮಗೆ ಒಂದು ದಿವಸ ನಮಗೆ 60 ವರ್ಷ ಯಾವ ರೀತಿ ನಾನು ಏನಪ್ಪ ನನ್ನ ಜೀವನ ವ್ಯರ್ಥ ಮಾಡ್ಕೊಂಡೆ ಅಂತ ಅನ್ಸೇ ಇಲ್ಲ. ಅಕಸ್ಮಾತ್ 60 ವರ್ಷದ ನಂತರನು ಸಹಿತ ಆ ಒಂದು ಆಫೀಸ್ನ್ಯಾಗ ಆ ಮೇಲೆ ನಮ್ಮ ಸಾಹೇಬರು ನೀ ಇನ್ನೊಂದು ದಿವಸ ದುಡಿತಿದ್ರೆ ದುಡಿಪ ಅಷ್ಟೇನ್ರ ಕೊಡ್ತೇವು ಅಂತಂದ್ರ ಅವ್ರು ಹೇಳೋಕ್ಕಿಂತ ಮೊದಲು ಇವರೇ ಅಂತಾರ, ಇನ್ನೊಂದು 4-5 ವರ್ಷ ದುಡಿತನ್ರಿ, ಇನ್ನ ಗಟ್ಟಿದ್ದನ್ರಿ, ಈಗ ಮನ್ಯಾಗ ಕೂತ್ ಏನ್ ಮಾಡ್ರಿ ಸಾಹೇಬ್ರ ಏನು ಕೊಡ್ತೀರಿ ಕೊಡ್ರಿ ಅಂತೇಳಿ. ಅವ್ರು ಕಟ್ಟದ ಕೈ ಮುಚ್ಕೊಂಡು ತಗೊಂಡ ಇನ್ನೂ ದುಡಿಬೇಕನ್ನೋ ಹಂಬಲದ. ಏನೋ ಬೇಡವ ಮರ, ನೀ ಕೂತಾಗ ನಿಂತಾಗ ಅಡ್ಡಾಡೋ ಹೊತ್ನ್ಯಾಗ ಮಲ್ಕೋ ಹೊತ್ನ್ಯಾಗ ಪ್ರತಿಯೊಂದು ಕ್ಷಣದಾಗ ಬರೇ ನನ್ನ ನಾಮಸ್ಮರಣೆಯನ್ನು ಮಾಡಿ ನೀನು ಉದ್ಧಾರ ಮಾಡಿಬಿಡ್ತೀನಿ ಅಂತೇಳಿ ಮಹಾತ್ಮರು ಹೇಳಿಕತ್ತಾರ. ಅದು ಹೆಂಗೆ ಹೇಳಿಕತ್ತಾರ, ಹಾಕಾರವನಿ ಸಾಂಗೇತುಕ ನಾಮಗೇತಾರ ಹುನಕ. ನಾಮಸ್ಮರಣೆ ಇಲ್ಲಾರ್ದ ನೀ ಇರಬೇಡ್ರಪ್ಪ, ನಿಮಗೆ ಒದರಿ ಹೇಳ್ತೀನಿ ಅಂತ. ಹಾಕಾರವನಿ ಅಂತ ಇದಕ್ಕಿಂತ ಕೆಟ್ಟಿದ್ರಾಗ ಹೇಳ್ಬೇಕಂದ್ರೆ ನಿಮಗದೇ ನಮ್ಮ ಕಡೆ ಭಾಷೆ ಭಾಳ ಬಿರ್ಸದ ಅದಕ್ಕೆ ಹಾಕಾರವನಿ ಅಂದದ್ದಕ್ಕೆ. ಆದ್ರೆ ಒದರಿ ಗಂಟ್ಲ ಹರ್ಕೊಂಡು ಹೇಳಿಕತ್ತೀನಿ, ನಿಮಗೆ ಕೈ ಮುಗಿದು ಹೇಳಿಕತ್ತೀನಿ, ಕರ ಜೋಡು ನೀವು ವಿನವಿತು ತುಮಿ ವಾಸುದೇವ ಮಣ ಅಂತ ಏಕನಾಥ್ ಮಹಾರಾಜರು ಹೇಳ್ಯಾರಿಲ್ರಿ. ಆತ ತರಿ ಪುಡೆ ಹಾಚಿ ಉಪದೇಶ ನಕಾಕರು ನಾಶ ಆಯುಷ್ಯಾಚ ಅಂತೇಳಿ ತುಕೋಬಾರಾಯರು ಸಕಳಾಂಚೆ ಪಾಯೆ ಮಾಜೆ ದಂಡವತ, ನಿಮ್ಮೆಲ್ಲರ ಪಾದಕ್ಕೆ ದಂಡವತ ನಮಸ್ಕಾರ ಮಾಡಿ ಹೇಳ್ತಾನೆ ಅಂತ ಹೇಳ್ಯಾರ. ಅಂದ್ರೆ ನಮ್ಮ ಉದ್ಧಾರ ಆಗೋ ಕಳಕಳಿ ಅವ್ರಿಗದ, ನಮ್ಮ ಉದ್ಧಾರ ಮಾಡ್ಕೋಬೇಕು ಅನ್ನುವಂಥದ್ದು ಸ್ವಲ್ಪ ಪ್ರಜ್ಞೆ ನಮ್ಮಂತಲ್ಲಿ ಇನ್ನ ಜಾಗೃತ ಆಗ್ಲಿಕ್ಕಂದ್ರ ಏನು ಇದರಿಂದ ಹೆಂಗೆ ಅನಿಸಿಬಿಡ್ತ ಅಂದ್ರೆ ನಾವು ಮನುಷ್ಯರಾಗಿ ಮನುಷ್ಯತ್ವರೇ ನಮ್ಮಂತಲ್ಲಿ ಇನ್ನ ಬಂದದೋ ಇಲ್ಲೋ, ಅಥವಾ ಎಷ್ಟು ಅಮೂಲ್ಯವಾದ ನಮ್ಮ ಜನ್ಮದ ಅಂತಂದ್ರ ಹೊರಗಿನ ಜೀವಿಗಳನ್ನು ನೋಡ್ರಿ ನೀವು,
ಕೆಲವೊಂದು ಈಗ ಸಾಕಷ್ಟು ಮೀಡಿಯಾದಾಗ ನೋಡ್ಲಿಕ್ಕೆ ಸಿಗ್ತದ. ಪಾಪ ಮೂಕ ಪ್ರಾಣಿಗಳು ಅವತರನ್ನ ವಧಾ ಹೆಂಗ್ ಮಾಡ್ತಾರ, ಅವತರನ್ನ ಹೆಂಗ ಎಷ್ಟು ದುಡಿಸ್ಕೋತಾರ, ಅವಕ್ಕೆ ಎಷ್ಟು ಕಷ್ಟ ಕೊಡ್ತಾರ. ನಾ ನಿನ್ನೆ ಹೊರಗೆ ಕೂತಿದ್ದೆ ನಮ್ಮ ಮನೆ ಮುಂದೆ ಅಂಗಳದಾಗ. ಒಂದು ಆಕಳು ಬಂತು. ಆಕಳು ಬಂದ್ರ ಕೆಟ್ಟ ಬಿಸಿಲಾಗ ನನಗನಿಸ್ತು ಅದು ಒಂದು ಹೊಲಸ ಅರ್ಬಿ, ಒಗದ ಅರ್ಬಿ ಏನಿರ್ತಲ್ಲ ಕಸದಾಗ ಒಗದ ಅರ್ಬಿ ತಿಲ್ಲಿಕತ್ತಿತ್ತದು. ನನಗೆ ಹಿಂಗೆ ಅನಿಸ್ತು, ಅದು ಕೆಟ್ಟನೆ ಹಸು ಆಗಿರ್ಬೇಕು, ಅದು ಈ ರೀತಿ ಅರ್ಬಿನ ಅಷ್ಟು ಇದು ಹಿತ ಮಾಡ್ಕೊಂಡು ತಿಲ್ಲಿಕತ್ತದ ಅಂತೇಳಿ ಮತ್ತು ನಮ್ಮ ಮನೆಯವರಿಗೆ ಚಪಾತಿದ ಹಾಕ್ಸಿದ ಮಾತು ಬೇರೆ. ಆದ್ರೆ ಒಂದು ರೀತಿ ಒಮ್ಮೆ ಅನಿಸ್ತು, ತಿಂದ ಮೇಲೆ ನಮಗೆ ನೀರು ಕುಡ್ಲಿಕ್ಕಂದ್ರೆ ಸಮಾಧಾನ ಆಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ಅವು ಪ್ರಾಣಿಗಳು ಎಲ್ಲಿ ಕುಡಿಬೇಕು, ಎಲ್ಲಿ ನೀರು ಸಿಗ್ತಾವ ಅವಕ್ಕೆ? ಎಷ್ಟು ಒಂದು ಕೆಟ್ಟ ಜೀವನದ ನಮ್ಮ ಮನುಷ್ಯ ಜನ್ಮ ಬಿಟ್ಟು ನಾವು ನೋಡ್ರಿ ಫ್ರಿಜ್ನ ನೀರು ಕುಡಿತೇವೆ, ತಣ್ಣನು ನೀರು ಬೇಕಂತೇವು, ಹರಿವಿ ತಂದು ಇಡ್ತೇವೆ. ನೀರು ಒಂದು ಸ್ವಲ್ಪ ನಮಗೆ ಬಿಸಿ ಅನಿಸಿದ್ವು ಅಂದ್ರೆ ಮನಸ್ಸಿಗೆ ಒಂದು ನಮೂನಿ ನೋವಾಗ್ತದ. ಎಲ್ಲ ಇದ್ರು ಸಹಿತ ಇದ್ಯಾಕೆ ನೀರು ಕೊಟ್ರಿ ಅಂತೇಳಿ ಮನೆಯನ್ನವ್ರ ಮೇಲೆ ಹರಿ ಹಾಯ್ತೇವೆ. ಅಂದ್ರೆ ನಮಗೆ ಇಷ್ಟೆಲ್ಲ ಅನುಕೂಲದ. ಸ್ವಲ್ಪ ಮೈ ಬೆಚ್ಚಗಾದ್ರೆ ದವಾಖಾನಿಗೆ ಹೋಗ್ತೇವೆ, ಅವಕ್ಯಾರಕ್ಕೆ ನೋಡಿ ತೋರಿಸೋರಿದ್ದಾರ, ಅವಕ್ಯಾರು ನೋಡೋರಿದ್ದಾರ. ನಾವೊಮ್ಮೆ ಹೋಗೋ ಹೊತ್ನಾಗ ಒಮ್ಮೆ ಹಿಂದಕ್ಕೊಮ್ಮೆ ನಾನು ಡ್ಯೂಟಿಗೆ ಹೊಟ್ಟಿದ್ದೆ. ಒಂದು ಹಂದಿ ಮರಿ ಹಸದ ಒಂದು ಸಣ್ಣ ಡಬ್ಬ್ಯಾಗ ಮೋತಿ ಹಾಕ್ಯದ, ಹೊರಗೆ ತೆಗಿಲಿಕ್ಕೆ ಬಂದಿಲ್ಲ. ಅದು ಡಬ್ಬಿ ಹಂಗೆ ಮುಂದಿಟ್ಟುಕೊಂಡೇ ಹೋಗ್ತಿತ್ತು. ಎಲ್ಲಿ ಹೋಗ್ತದ ಏನು ಎಲ್ಲ ಹೋಗಿ ಗಟಾರ್ನಾಗ ಹೋಗಿ ಬಿದ್ದು ಬಿಡ್ತು. ಏನ್ರಿ ಅಂದ್ರೆ ನಮಗಿಂತ ಇದಕ್ಕಿಂತ ಮೊದಲಿನ ಜೀವನಗಳೇನವಲ್ಲ, ಜನ್ಮಗಳು ಇಷ್ಟು ದಾರುಣವ, ಇಷ್ಟ ಅಮೂಲ್ಯವಾದಂಥದ್ದು. ಎಲ್ಲ ಹೇಳ್ಕೊಳಿಕ್ ಬರ್ತದ, ಕೇಳಲಿಕ್ಕೆ ಬರ್ತದ, ಅನುಭವಿಸ್ಲಿಕ್ಕೆ ಬರ್ತದ, ಸಂತೋಷ ಪಡ್ಲಿಕ್ಕೆ ಬರ್ತದ, ದುಃಖವನ್ನು ಹೇಳ್ಕೊಳಿಕ್ ಬರ್ತದ. ಇಷ್ಟೆಲ್ಲ ಮಾತು ಬರುವಂಥದ್ದು ಅರಿವಿನ ಜನ್ಮ ಅನಿಸ್ಕೊಂಡ ಅಂಥದ್ದು ಈ ಜನ್ಮದೊಳಗೆ ಬಂದು ಸಹಿತ ಮಹಾತ್ಮರು ನಮ್ಮಂತೆ ಮನುಷ್ಯ ಜನ್ಮ ತೊಡ್ಕೊಂಡು ಬಂದು ನಮಗಿಷ್ಟು ಸರಳ ಮಾಡಿ ಈ ನಮ್ಮ ಉದ್ಧಾರದ ಮಾರ್ಗ ತೋರಿಸಿದ್ರು ಸಹಿತ ನಮಗೆ ಇನ್ನೂ ಅದರ ಕಡೆ ನಮಗೆ ಲಕ್ಷ್ಯ ಕಡಿಮೆನೇ ಆಗ್ಲಿಕ್ಕತ್ತಿತ್ತು. ಅಂದ್ರೆ ಇದಕ್ಕೆ ಏನು ಮಾಡಬೇಕು? ಸಮರ್ಥರು ಸದ್ಗುರುಗಳರ ಏನು ಮಾಡಬೇಕು? ಸಂತರರ ಏನು ಮಾಡಬೇಕು? ದಾಸರರ ಏನು ಮಾಡಬೇಕು? ಅವ್ರು ಅಂದ್ರು ಕಡಿಕ ಪಿಟ್ಟು ಭಕ್ತಿ ಚಾ ಡಾಂಗೋರ ಅಂದ್ರು. ತುಕಾರಾಮ್ ಮಹಾರಾಜರು ಅಂದ್ರು ಡಂಗ್ರ ಅಂತರ ಹೊಡೆದು ಬಿಡೋಣಪ್ಪ ನಾವು ಅಂದ್ರು. ಡಂಗ್ರ ಅಂತರ ಹೊಡಿಲಿಕ್ಕೆ ಬಂದೇವಲ್ಲ, ಅಹೋ ಬೋಲಿಲೇ ಜೆ ಋಷಿ ಮುನಿಗಳು ಹೇಳಿದ್ದನ್ನು ನಾವು ನಿಮಗೆ ಹೇಳಲಿಕ್ಕೆ ಬಂದೆವು. ಜಾಡು ಸಂತಾಚೆ ಮಾರ್ಗ, ಸಂತರ ಮಾರ್ಗ ಎಲ್ಲ ಹೊಲಸಿಡಿಸಿ ಬಿಟ್ರೆ ಅವ್ರು ಏನು ಹೇಳ್ಯಾರ ಹಂಗೆ ನಡಿಲಿಕ್ಕೆ ತಯಾರಿಲ್ಲ. ಆದರೂ ಸಹಿತ ಅದನ್ನೆಲ್ಲ ಸ್ವಚ್ಛ ಮಾಡಿ ಮತ್ತೆ ನಿಮಗೆ ಹೇಳಲಿಕ್ಕೆ ಬಂದೇವಪ್ಪ. ಡಂಗ್ರ ಹೊಡಿತೇವು, ನೀವು ಎಷ್ಟು ಕೇಳ್ತೀರಿ ಕೇಳ್ರಿ, ಎಷ್ಟು ಬಿಡ್ತೀರಿ ಬಿಡ್ರಿ ಅನ್ನುವಂಥ ಈ ಲೆಕ್ಕಕ್ಕೆ ಮಹಾತ್ಮರು ಬಂದು ನಿಂತಾರ. ಹಂಗ ಸಮರ್ಥರಿಗಾದ್ರೂ ಹಿಂಗ ಅನಿಸ್ಲಿಕ್ಕತ್ತದಲ್ಲ, ಎಷ್ಟರೇ ಪ್ರಪಂಚ ಚಿಂತೆ ಮಾಡ್ತೀಪ ನೀನು ಅಂತಾರವ್ರು. ಇವತ್ತು ನೋಡ್ರಿ, ಯಾರಿಗೆ ನೀವು ಸತ್ಸಂಗಕ್ಕೆ ಯಾಕೆ ಬಂದಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರಂದ್ರ ಅದಕ್ಕೆ ನೆವ ಹೇಳೋದು ಪ್ರಪಂಚನೇ. ಪ್ರಪಂಚ ಬಿಟ್ಟು ಮತ್ತೊಂದು ಏನ್ರ ನೆವ ಹೇಳ್ತೇವನ್ರಿ ನಾವಿಲ್ಲ. ನಮಗೆ ಪ್ರಪಂಚನೇ ಮುಖ್ಯ ಆಗ್ಯದ. ಪರಮಾರ್ಥ ಹೋದ್ರು ಆತು ಬಿಟ್ರು ಆತು ನಡೀತದ ಅಂತನ್ನುವಂಥ ಲೆಕ್ಕಕ್ಕೆ ನಾವು ಬಂದೇವು ಅಂದಾಗ ಮಹಾತ್ಮರ ಅಂತ ಕಣಕ್ಕೆ ನೋವಾಗ್ತದ ಇಲ್ಲೋ? ಹೌದಪ್ಪ, ಸಮರ್ಥರಂತಾರ ಒಂದು ವೇಳೆ ನೀನೇ ಪ್ರಪಂಚ ಚಿಂತೆ ಮಾಡ್ಲಿಕ್ಕತ್ತಿ, ನಿನ್ನ ಶರೀರ ಚಿಂತೆ ಮಾಡ್ಲಿಕ್ಕತ್ತಿ, ಭವಿಷ್ಯದ ಚಿಂತೆ ಮಾಡ್ಲಿಕ್ಕತ್ತಿ ಅಂತ ತಿಳ್ಕೊ. ನೀನು ಇವನ್ನೆಲ್ಲರೂ ನೀಗಿಸುವಂಥ ಸಾಮರ್ಥ್ಯ ನಿನ್ನಂತಲ್ಲಿದನು ಇಲ್ಲ. ನಿನ್ನ ಮಕ್ಕಳಗಾಗಿ ದುಡಿಲಿಕ್ಕತ್ತಿ, ಹೆಂಡ್ರಿಗಾಗಿ ದುಡಿಲಿಕ್ಕತ್ತಿ, ಭವಿಷ್ಯಕ್ಕಾಗಿ ದುಡಿಲಿಕ್ಕತ್ತಿ, ದುಡ್ಡು ಸಾಕಷ್ಟು ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ದುಡ್ಡು ಇಟ್ಕೊಂಡು ಕೂತಿ, ಆದರೂ ಸಹಿತ ಮುಂದೆ ಹಂಗ ಅಂತೇಳಿ ಚಿಂತೆ ಮಾಡ್ಲಿಕ್ಕತ್ತಿಲ್ಲ. ನೀನು ಚಿಂತೆ ಮಾಡಿದ್ರೆ ನೀ ಏನ್ರ ಚಿಂತೆ ಮಾಡಿದ್ದನ್ನು ಅದನ್ನ ಪರಿಹಾರ ಮಾಡುವಂಥ ಸಾಮರ್ಥ್ಯ ನಿನ್ನ ಕಡೆ ಅದನು ಇಲ್ಲ. ನಮ್ಮ ಕಡೆ ಇಲ್ಲೇ ಇಲ್ಲ, ಏನೂ ಇಲ್ಲ. ಖರೆ ಹೇಳ್ಬೇಕಂದ್ರೆ ನಮ್ಮ ಕಡೆ ಏನೂ ಇಲ್ಲ. ಕೈಯಾಗ ಹಿಡಿದು ತುತ್ತು ಬಾಯಾಗ ಹಾಕುವಷ್ಟು ಸಹಿತ ನಮ್ಮಂತಲ್ಲಿ ಸಾಮರ್ಥ್ಯ ಇಲ್ಲ. ಬಾಯಾಗ ಹಾಕೊಂಡು ತುತ್ತು ನುರಿಸುವಷ್ಟು ಸಹಿತ ನಮ್ಮಲ್ಲಿಲ್ಲ. ನುರಿಸಿ ತುತ್ತು ನುಂಗ್ಲಿಕ್ಕೂ ಸಹಿತ ನಮ್ಮಂತಲ್ಲಿ ಸಾಮರ್ಥ್ಯ ಇಲ್ಲ. ಇಷ್ಟು ಅಸಮರ್ಥತನ ನಮ್ಮಿದ್ದಾಗ ಎಲ್ಲ ಸಾಮರ್ಥ್ಯ ಹೊಂದಿದಂತಹ ಆ ಸದ್ಗುರುನಾಥ ಸಕಲ ಸೃಷ್ಟಿಚೇ ಚಾಲಕ ಹರಿಹರ ಬ್ರಹ್ಮಾದಿಕ ತೇಹಿ ಸದ್ಗುರು ಪದಿ ರಂಕ ಮಹತ್ವ ಚಡತಿ. ಸಮರ್ಥರಂದ್ರು ಈ ಸೃಷ್ಟಿಯ ಚಾಲನಾ ಮಾಡುವಂತ ಹರಿಹರ ಬ್ರಹ್ಮಾದಿಗಳೇನಿದ್ದಾರಲ್ಲ
ಅವರು ನಿನಗೆ ಅನುಗ್ರಹ ಮಾಡಿದಂತ ಸದ್ಗುರುವಿನ ಒಂದು ಪದವಿಯ ಎದುರಿಗೆ ಸೇವಕರ ಪದವಿಯೊಳಗಿದ್ದಾರೆ. ಇಂಥ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಸದ್ಗುರುವಿನ ಶಿಷ್ಯರಾಗಿ ನೀನು ಸ್ವತಃ ಚಿಂತೆ ಮಾಡ್ತೀಯ ಅಂದ್ರೆ ನಿನ್ನ ಗುರುವಿನ ಒಂದು ಮಹತ್ವ ನಿನಗೆ ಗೊತ್ತಾಗಿಲ್ಲ. ಸದ್ಗುರುನಾಥನಂತೆ ಇರುವಂತ ಮಹತ್ವ ನಿನಗೆ ಗೊತ್ತಾಗಿಲ್ಲ. ಅವ್ ಕೊಟ್ಟಂತ ನಾಮದ ಮಹಿಮೆ ನಿನಗೆ ಅರ್ಥ ಆಗಿಲ್ಲ ಅಂತೇಳಿ ನೀ ಹಿಂಗ್ ಮಾಡ್ಲಿಕ್ಕತ್ತಿಪ್ಪ. ಅದಕ್ಕೆ ಮತ್ತೆ ಈ ಸರಿ ಇವತ್ತಿನ ದಿವಸ ಮತ್ತೆ ನಿನಗೆ ನೀನು ಅದ್ರ ಬಗ್ಗೆ ಆ ನಾಮಸ್ಮರಣೆ ಬಗ್ಗೆ ನಿನಗೆ ನಾ ಇನ್ನೂ ಹೇಳ್ತೀನಿ ಕೇಳು ಅಂತೇಳಿ ಸಮರ್ಥರು ಇವತ್ತು 93 ಮತ್ತು 94 ಮನಾತಿಯ ಶ್ಲೋಕದ ಮನೋಬೋಧದೊಳಗ 93, 94 ಅಂದ್ರೆ ನಿನ್ನ ಮನಸ್ಸಿಗೆ ಇವೊಂದೆರಡು ಸಮಾಸಗಳು ತಿಳ್ಕೊಂಡು ಹೇಳಪ್ಪ ನೋಡೋಣ ಏನ್ರ ಫರಕ್ ಆಗ್ತೇನು ಅಂತೇಳಿ ಮತ್ತೆ ಕಳಕಳಿಯಿಂದ ಇವತ್ತಿನ 2 ಸಮಾಸಗಳನ್ನು ನಿಮಗೆ ಹೇಳಿಕತ್ತಾರ. ಅದನ್ನ ನಾವು ನೀವುಗಳೆಲ್ಲ ಶ್ರದ್ಧೆಯಿಂದ ಕೇಳಿದ್ದನ್ನ ಮನನ ಮಾಡಿದ್ದನ್ನ ಜೀವನದೊಳಗೆ ಅಳವಡಿಸ್ಕೊಂಡು ನಡೀತೇವನ್ನುವಂತ ಸಂಕಲ್ಪದೊಂದಿಗೆ ನಾವು ಇವತ್ತು ಈ 2 ಸಮಾಸಗಳನ್ನ ನಾವು ಶ್ರವಣ ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ಕೊತ ಸಮರ್ಥರು ಏನು ಹೇಳ್ತಾರಪ್ಪ 93ನೇ ಒಂದು ಶ್ಲೋಕದಾಗ ಏನು ಹೇಳ್ತಾರಂದ್ರೆ ಹರಿ ಜಗಿ ಪಾಹತಾ ದೇವ ಅನ್ನದಾತ ತಯಾಲಾಗಲಿ ತತ್ವತಾ ಸಾರ ಚಿಂತಾ तयाचे मुखी नाम घेता पुकाचे मना सांग पारे तुझे काय वेचे. जय जय रघुवीर समर्थ ಶ್ರೀರಾಮ್. ಇದರ ಅರ್ಥ ಜಗತ್ತಿಗೆಲ್ಲ ಆ ದೇವರ ದೇವನೇ ಅನ್ನದಾತನಾಗಿದ್ದಾನೆ. ಈ ಜಗತ್ತು 3 ಲೋಕಕ್ಕೆ ಎಲ್ಲ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ಇರುವಂತಹ ಎಲ್ಲಾ ಜೀವಿಗಳಿಗೆ ಅನ್ನದಾತ ಯಾರಿದ್ದಾರೆ ಅಂದ್ರೆ ಈ ಜಗತ್ತಿಗೆಲ್ಲ ಆ ದೇವರ ದೇವನೇ ಅನ್ನದಾತನಾಗಿದ್ದಾನೆ. ದೇವರ ದೇವ ಅಂದ್ರ ಸದ್ಗುರುನಾಥನೇ. ಯಾಕಂದ್ರೆ ನಾವು ಮತ್ತೆ ದೇವರೇ ಅಂತಾರ, ಮತ್ ಇನ್ನೊಬ್ರು ದೇವರು ಯಾರು ಅಂತ ಹಿಂಗ್ ಕಲ್ಪನಾ ಮಾಡ್ಕೋಬೇಡ್ರಿ ಅಂತಾರ. ನಿನ್ನ ಯಾರ ಜೋಡಿನ ಮಾತಾಡೋತ್ನಾಗ ದೇವ ಅಂದ್ಕೊಳ್ಳ ಮೊದಲೊಂದು ದೇವರು, ಅವ್ರ ದೇವ್ರು ಯಾರ್ರಿ ಅಂತಂದ್ರೆ ನನಗವ್ರು. ಅದಕ್ಕೆ ನಾ ಹೇಳಿದೆ, ತುಕೋಬಾರಾಯರು ಹೇಳ್ಯಾರ ಸಕಲ ದೇವಾಂಚೆ ದೈವತ. ಎಲ್ಲಾ ದೇವರ ದೇವ್ ಯಾರಂದ್ರ ಸದ್ಗುರುನಾಥ ಏಕಲ. ನಿನ್ನ ಸದ್ಗುರುನಾಥ ಎಲ್ಲರ ದೇವರ ದೇವ್ ಇದ್ದಾನ. ಅವನೇ ಏನಪ್ಪಾ ಅಂದ್ರ ಇಡೀ ಜಗತ್ತಿಗೆ ಅನ್ನದಾತ ಆಗ್ಯಾನ. ಅವನೇ ಅನ್ನದಾತ ಇದ್ದಾನ. ನಮಗೇನು ಬೇಕೆಲ್ಲ ಕೊಡೋವು ಯಾರಿದ್ದಾರಂದ್ರ ಸದ್ಗುರುನಾಥ ಇದ್ದಾನ ಅಂದಾಗ ಅವು ಇದ್ರ ಕೆಲಸ ಇದ್ರ ಚಿಂತೆ ಅವಾಗ ಅದನೇ ಅದ ಯಾವಾಗಲೂ. ಯಾಕಂದ್ರೆ ನನ್ನ ಕಾರ್ಯನೇ ಅದ ನನ್ನ ಮಕ್ಕಳು, ನಾನು ಏನು ಸೃಷ್ಟಿ ಮಾಡಿದಂತಹ ಈ ಜೀವಿಗಳೇನಿದ್ದಾರಲ್ಲ ಇವತ್ತರ ಯೋಗಕ್ಷೇಮವನ್ನು ನೋಡ್ಕೋದು ನನ್ನ ಒಂದು ಧರ್ಮದ ಅಂತಾರ. ನಂದೊಂದು ಕರ್ತವ್ಯದ, ನಾನು ಅದಕ್ಕಾಗಿಯೇ ಇದ್ದೀನಿ ಅಂದಾಗ ನೀ ಯಾಕೆ ಚಿಂತೆ ಮಾಡ್ತೀಪ ಅಂತಂತ. ಇದೆಲ್ಲ ಅವಾಗ ಚಿಂತೆ ಅದ. ಇಂಥ ಕೃಪಾವನಂತನಾದ ಆ ದೇವನ ನಾಮವನ್ನು ಕೇವಲ ನನ್ನ ನಾಮಸ್ಮರಣೆ ಮಾಡ್ಕೋತ ಇರು. ನಿನಗೆ ಏನು ಬೇಕದನ್ನೆಲ್ಲ ನಾ ಕೊಡ್ಲಿಕ್ಕೆ ತಯಾರಿರ್ತೀನಿ. ನೀ ಬಾಯಿಲೆ ಸಹಿತನೇ ಬೇಡ, ನಿನ್ನ ಮನಸ್ಸಿನಾಗ ಏನರ ಚಿಂತನೆ ಮಾಡಿದ್ರು ಸಹಿತ ಅದನ್ನ ನಾ ಪೂರ್ತಿ ಮಾಡ್ಲಿಕ್ಕೆ ಕೂತೀನಿ ಅಂತ ಏನ್ರಿ. ಅದಕ್ಕೆ ಭಗವಂತ ಸದ್ಗುರುನಾಥ ನಮ್ಮ ಮೂರ್ತಿ ಕಡೆ ನೋಡ್ತಿರ್ತಾನಂತ. ನನ್ನ ಶಿಷ್ಯ ಇವ್ ಕೇಳುದಿಲ್ಲ, ಅದಕ್ಕೆ ಮನಸ್ಸಿನಾಗರಿ ಏನ್ರಿ ಅವ್ ಚಿಂತೆ ಮಾಡಿದ್ರು ಸಹಿತ ಅದನ್ನ ಪೂರ್ತಿ ಮಾಡ್ಬೇಕಂತ ಸದ್ಗುರುನಾಥ ಇಷ್ಟು ಕೃಪಾವಂತಿದ್ದಾನ. ಏನ ಅಂದಾಗ ಅವನು ನೆನೆಸೋದು ಬಿಟ್ಟು ನೀನು ಇಲ್ಲದ ಇವ್ರನ್ನ ನೆನೆಸ್ತಿಲ್ಲ. ಎಷ್ಟು ಮಂದಿ ಕೈ ಕಾಲು ಹಿಡಿತಿ, ಎಷ್ಟು ಮಂದಿಗೆ ಜೀಜಿ ಅಂತಿ, ಎಷ್ಟು ಮಂದಿ ಆಳಾಗಿ ದುಡಿಲಿಕ್ಕತ್ತಿ. ಕೇವಲ ನಿನ್ನ ಸದ್ಗುರುನಾಥನ ಆಳಾಗಿ ನೀ ದುಡಿದು ನೋಡಂತಾರು. ಹಂಗ ಸೇವಾ ಮಾಡಿ ನೋಡು. ಅವ ನಿನಗೆ ನೀಡಿದಂತ ತನ್ನ ಸ್ವರೂಪವನ್ನೇ ನಿನ್ನ ಶ್ವಾಸದಾಗ ಇಟ್ಟಾನ ನಾಮರೂಪದಿಂದ. ಆ ನಾಮಸ್ಮರಣೆಯನ್ನು ಮಾಡಿ ನೋಡನಿ ಅಂತಾರ. ಅದನ್ನೇನು ನಿನಗೆ ನಾ ಬಂದು ಕೂಡ ನಿನಗೆ ಇಷ್ಟು ರೊಕ್ಕ ಕೊಟ್ರೆ ನಾಮ ಕೊಡ್ತಂತ ಕೊಟ್ಟಿಲ್ಲ ನಮ್ಮ ಸದ್ಗುರುನಾಥರು. ಯಾರೇ ಸದ್ಗುರುನಾಥರು ರೊಕ್ಕ ಕೊಟ್ಟು ತಗೊಂಡು ನಾಮ ಕೊಟ್ಟಿಲ್ಲ. ಈಗ ಚಂದ್ರಕುಮಾರ್ ಗುರುಗಳು ನಿಮಗೆ ಉಪದೇಶ ಕೊಟ್ಟಿದ್ರಂದ್ರೆ ಏನು ರೊಕ್ಕ ಕೇಳ್ಯಾರನು ಇಲ್ಲ.
ರಂಗರಾವ್ ಮಹಾರಾಜ್ರೇನು ರೊಕ್ಕ ಕೇಳ್ಯಾರನು ಇಲ್ಲ, ರಾಮಚಂದ್ರರಾವ್ ಮಹಾರಾಜ್ರೇನು ರೊಕ್ಕ ಕೇಳ್ಯಾರನು ಇಲ್ಲ. ಯಾವ ಸದ್ಗುರುಗಳು ನನಗೇನು ನಿನಗೆ ಬೇಡಪ್ಪ, ಇದನ್ನ ಒಂದು ನಾಮಸ್ಮರಣೆ ಮಾಡಿಕೊಟ್ಟಿರು ಅಂತೇಳಿ ಪುಕ್ಕಟ್ಟು ಕೊಟ್ಟಾರ. ಏನ್ರಿ, ಏನು ಖರ್ಚಿರ್ಲಾರ್ದ ಕೊಟ್ಟಾರ. ಮತ್ತು ಖರ್ಚಿರ್ಲಾರ್ದ ಕೊಟ್ಟ ನಾಮಸ್ಮರಣೆನ ನೀನು ಅದನ್ನ ಯಾಕೆ ಸುಮ್ಮನೆ ನೀ ಕುತ್ಕೊಂಡು ಅದನ್ನ ಯಾಕೆ ನೀ ಸ್ಮರಣ ಮಾಡುವಲ್ಲಿ? ನೋಡ್ರಿ ಎಷ್ಟು ಕಳ್ಕಳಿ, ನಮಗಿದ್ನೆಲ್ಲ ಕಲ್ಪನಾಕ್ಕೆ ಬಂದಿಲ್ಲ. ಅಂಬುರಾವ್ ಮಹಾರಾಜರು ಅಂತೇಳಿ ಭಾವಸಾಹೇಬ್ ಮಹಾರಾಜರ ಶಿಷ್ಯರಿದ್ರಿ. ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರ ನೀವೆಲ್ಲ ಕೇಳಿರ್ಬೇಕು. ಇಂಚಿಗಿರಿ ಸಂಪ್ರದಾಯದ ಒಂದು ಮೂಲ ಇವರವರು ಗುರುಲಿಂಗಜಂಗ ಮಹಾರಾಜರ ಶಿಷ್ಯರು. 36 ವರ್ಷ ನಾಮ ಸಾಧನೆಯನ್ನು ಮಾಡಿದಂತಹ ಅಂತ ಒಂದು ಆತ್ಮಜ್ಞಾನಿ ಸದ್ಗುರುಗಳವರು. ಅವರು ಜಗತ್ತಿನ ಜೀವಿಗಳೆಲ್ಲ ಉದ್ಧಾರ ಆಗಲಿ ಅಂತೇಳಿ ಉಪದೇಶ ಕೊಡ್ತಿದ್ರಂತೆ. ಮುಂದೆ ಅವರು ನಿರ್ಯಾಣ ಆದ ಮೇಲೆ ಅದನ್ನೆಲ್ಲ ಏನಪ್ಪಾ ಅಂದ್ರೆ ನಡೆಸ್ಕೊಂಡು ಅದನ್ನ ಮುಂದೆ ಭಕ್ತಿ ಮುಂದುವರಿಸಲಿಕ್ಕೆ ರಾಮಚಂದ್ರರಾವ್ ಮಹಾರಾಜರಾಗಲಿ, ಅಂಬುರಾವ್ ಮಹಾರಾಜರಾಗಲಿ 9 ಮಂದಿ ಅಂತ ಒಂದು ಆತ್ಮಜ್ಞಾನಿ ಸದ್ಗುರುಗಳು ಅವ್ರ ಶಿಷ್ಯರಾಗಿ ಹೋದ್ರು. 9 ಯಾಕೆ 14 ಮಂದಿ ಹಾಕಿ ಹೋದ್ರು. ಅವರೆಲ್ಲರೂ ಏನಪ್ಪಾ ಅಂದ್ರೆ ಭಾವಸಾಹೇಬ್ ಮಹಾರಾಜರ ಭಕ್ತಿಯನ್ನು ಬೆಳೆಸಲಿಕ್ಕೆ ತಯಾರಾದಾಗ ಈ ನಾಮಸ್ಮರಣೆ ನಾಮಸ್ಮರಣೆ ಯಾರು ಮಾಡಲ್ದ ನೋಡಿ ಅಂಬುರಾವ್ ಮಹಾರಾಜರು ಅಂತಿದ್ದಂತ. ಭಾವಸಾಹೇಬ್ ಮಹಾರಾಜರು ನಮ್ಮ ಗುರುಗಳು ತಪ್ಪು ಮಾಡಿದ್ರಂತ. ಒಂದು ನಾಮಸ್ಮರಣೆಗೆ ಒಂದು 5 ರೂಪಾಯಿ ತಗೊಂಡು ಕೊಡ್ಬೇಕಾಗಿತ್ತಂತ. 5 ರೂಪಾಯಿ ತಗೊಂಡು ಕೊಟ್ಟಿದ್ರಂದ್ರೆ ಆ ರೊಕ್ಕ ಕೊಟ್ಟೆವಂತರ ಇವ್ರು ಮಾಡ್ತಿದ್ರು ಏನೋ, ಪುಕ್ಕಟ್ ಬಂದದಂತ ಹೇಳಿ ಮಾಡವಲ್ರಲ್ಲ. ಆ ನಾಮ ಭವತಾರಕ ನಾಮದ ಆ ನಾಮಸ್ಮರಣೆ ಮಾಡವಲ್ರ ಅಂತ ಮನಸ್ಸಿಗೆ ನೋವು ಮಾಡ್ಕೋತಿದ್ರಂತ. ಅದಕ್ಕೆ ಇಲ್ಲಿ ಆದ್ರೂ ಸಮರ್ಥರಂತಾರ, ನಿನಗೆ ಪುಕ್ಕಟೆಯಾಗಿ ದೊರಕಿದೆ, ಅದನ್ನು ನೀನು ಸುಮ್ಮನೆ ನಿನ್ನ ಬಾಯಿಯಿಂದ ಸ್ಮರಿಸುತ್ತಿದ್ದರೆ ನಿನ್ನದೇನು ಖರ್ಚಾಗೋದು ನೋಡಪ್ಪ. ನಿನಗೇನು ಖರ್ಚಾಗ್ತದೆ ಹೇಳು ಮನಸ್ಸ ಅಂತ ಕೇಳೋದಂತ ಮನಸ್ಸಿಗೆ. ಏನು ಖರ್ಚಾಗ್ಬೇಕಾಗಿದ್ರೆ ನಮಗೆ ನಾಮಸ್ಮರಣೆ ಮಾಡೋದ್ರಿಂದ ಏನು ಅದಕ್ಕೇನು ಎನರ್ಜಿ ಭಾಳ ಹಾಳಾಗ್ತದೆ. ನಂಗೆ ಅದನ್ನ ಹೆಂಗೆ ಶ್ವಾಸೋಚ್ಛ್ವಾಸ ಮಾಡುವತ್ನಾಗ ಶ್ವಾಸ ಜೋಡಿ ನಾಮ ಪೋಣಿಸೋದದ, ಇಷ್ಟೇ ಸರಳದ. ಅದನ್ನ ಸಣ್ಣ ಹುಡುಗರು ಕಂಡು 100 ವಯಸ್ಸಿನವ್ರು ಸಹಿತ ಅದನ್ನ ನಾಮಸ್ಮರಣೆ ಮಾಡ್ಕೋತ ಇರ್ಲಿಕ್ಕೆ ಬರ್ತದೆ. ನಮ್ಮ ತಾಯಿಯವರಿಗೆ ನಾವು ಕೇಳ್ತಿದ್ದೆವು ಅಂತ ಕಲ್ತಾಗ, ಮತ್ತೆ ಏನವಾ ಮಾಮಿ ನಾಮಸ್ಮರಣೆ ಮಾಡ್ತಿಲ್ಲ ಅಂದ್ರೆ ಮಾಡ್ಕೋತಾನೆ ಇದ್ದನಂತ. ಯಾಕಂದ್ರೆ ಅದಕ್ಕೇನು ಭಾಳ ಶಕ್ತಿ ಬೇಕಾಗಿಲ್ಲ, ಶ್ವಾಸದ ಜೋಡಿ ಅದನ್ನ ಕೂಡಿಸೋದದ ಇಷ್ಟೇ. ಶ್ವಾಸದ ಜೋಡಿ ಭಗವಂತನ ನಾಮ ಕೂಡಿಸೋದದ. ಇಷ್ಟು ಕೂಡಿಸ್ಲಿಕ್ಕೂ ಸಹಿತ ನಮಗೆ ಯಾಕೆ ಬೇಸರ ಆಗ್ಲಿಕ್ಕತ್ತ ಅಂದ್ರೆ ನಮಗೆ ನಿಜವಾಗಿಯೂ ಆ ನಾಮದ ಮಹಿಮೆ ಗೊತ್ತಾಗಿಲ್ಲ ಅಂತೇಳಿ ಸಮರ್ಥರು ಇವತ್ತು ಮತ್ತೆ ನಮಗೇನು ಎಚ್ಚರ ಕೊಡ್ಲಿಕ್ಕತ್ತಾರ. ನೀ ಸಂಸಾರ ಚಿಂತೆ ಒಳಗೆ ಏನು ಮಗ್ನನಾಗಿ ಭಗವಂತನ ಚಿಂತನಾದಿಂದ ನೀನು ಅಂತರಾಗಬೇಡ ಅಂತಲ್ಲ. ಸಂಸಾರದ ಚಿಂತೆಯೊಳಗೆ ಮಗ್ನನಾಗಿ ಭಗವಂತನ ಚಿಂತನದೊಳಗೆ, ಚಿಂತೆ ಮತ್ತು ಚಿಂತನ ಈ ಎರಡರೊಳಗೂ ಫರಕದ. ಚಿಂತನ ಭಗವಂತನ ನಾಮದ ಚಿಂತನ ನಾವು ಮಾಡಬೇಕು, ಅವು ಮಾಡಿದಂಥ ಉಪಕಾರದ ಚಿಂತನ ಮಾಡಬೇಕು, ಅವನ ನಿಜ ಸ್ವರೂಪದ ಬಗ್ಗೆ ಚಿಂತನ ಮಾಡಬೇಕು. ಚಿಂತೆ ಅನ್ನುವಂಥದ್ದೇನದಲ್ಲ, ಇದು ಪ್ರಪಂಚಕ್ಕದ. ಇದು ಈ ಪ್ರಪಂಚ ಮಾಡೋರಿಗೆ ಈ ಚಿಂತೆ ಮಾಡ್ತಾರೆ. ಪ್ರಪಂಚ ಮಾಡೋರು ಎಲ್ಲರೂ ಮಾಡೋದಿಲ್ಲ. ತುಕಾರಾಮ್ ಮಹಾರಾಜರು ಪ್ರಪಂಚ ಮಾಡಿದ್ರು, ಎಲ್ಲಿ ಮಾಡಿದ್ರು? ಅವರು ಏಕನಾಥ್ ಮಹಾರಾಜರು ಪ್ರಪಂಚ ಮಾಡಿದ್ರು, ಎಲ್ಲಿ ಮಾಡಿದ್ರು? ಅವ್ರು ಇಬ್ಬಿಬ್ಬರು ಹೆಣ್ಣರು ಕರ್ಕೊಂಡು ಲಗ್ನ ಪರಮಾರ್ಥ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಏಕನಾಥ್ ಮಹಾರಾಜರು ಅಥವಾ ಇವರು ತುಕಾರಾಮ್ ಮಹಾರಾಜರು ಅಂತವ್ರು, ಅದು ಬಸವಣ್ಣವ್ರು ಅಂತವ್ರು. ಅದು ನಮಗೊಬ್ಬರೇ ಹೆಣ್ಮಕ್ಳು ಹೆಣ್ರಿದ್ದಾರ, ಎಲ್ಲ ನೌಕರಿ ಅದ, ಎಲ್ಲ ಇದು ಮುಗಿಸ್ಕೊಂಡು ಈಗ ರಿಟೈರ್ಮೆಂಟ್ ಆದರೂ ಸಹಿತ ಮತ್ತೇನ್ರಿ ಚಿಂತೆ ಮಾಡ್ತಿದ್ರು. ನಮ್ಮಂಥ ಮೂರ್ಖರೇ ಯಾರೂ ಇಲ್ಲ ಅಂತಂತಾರವ್ರು. ಮತ್ತೇನದ ಇನ್ನು ಅಂತ್ಯಕಾಲ ಬಂದಾಗ ಇನ್ನು ಕೊನೆ ನಾವು ಒಂದು ಇದ್ರಾಗ ನಾವು ಈ ಒಂದು ಮುಪ್ಪಾವಸ್ಥೆಯೊಳಗೂ ನಾವು ನಾಮಸ್ಮರಣೆಯಿಂದ ಅಂತರಾಗಿ ಬಿಟ್ಟೇವಂದ್ರೆ ಮುಂದೆ ನಮಗೆ ಆಧಾರ ಎಲ್ಲಿದೆ ಅಂತ. ಸದ್ಯದ ಪರಿಸ್ಥಿತಿ ಒಳಗೆ ಮಕ್ಕಳು ಸಹಿತ ಆಧಾರ ಆಗುವುದಿಲ್ಲ ತಂದೆ ತಾಯಿಗಳಿಗೆ. ಮತ್ತು ಹಂಗಾರೆ ಯಾರು ಆಧಾರ ಆಗ್ತದಂದ್ರೆ ಸದ್ಗುರುನಾಥ ಆಧಾರ ಆಗ್ತಾನ. ಸದ್ಗುರುನಾಥನ ನಾಮ ಆಧಾರ ಆಗ್ತದ. ಅಕಸ್ಮಾತ್ ಸದ್ಗುರು ನಾಮಸ್ಮರಣೆಯನ್ನು ನಾವು ಆ ರೀತಿ ಮಾಡಿದ್ರೆ ಗುರುನಾಥನೇ ಯಾರ ರೂಪದಿಂದ ಬಂದು ಮಕ್ಕಳಿಗಿಂತ ಹೆಚ್ಚು ನಮ್ಮನ್ನ ಜೋಪಾನ ಮಾಡುವಂತ ಅಂತ ಒಂದು ಘಟನೆಗಳನ್ನು ನಾವು ಸಾಕಷ್ಟು ನೋಡೆವು. ಅಂದಾಗ ಮುಪ್ಪಾವಸ್ಥೆಯೊಳಗೆ ಇನ್ನು ತಿರುಗಿ ಬರ್ಲಾರ್ದಂಥ ಈ ಒಂದು ನಾಮಸ್ಮರಣೆಯನ್ನು ಯಾಕೆ ಮಾಡಬಾರ್ದು ಅಂತೇಳಿ ಅವರಂತರ ಜಗೀಪಾಹತ ದೇವ ಅನ್ನದಾತ ಅಂತೇಳಿ ಈ ಶ್ಲೋಕ ಇರಲಿ. ಈಗ 94ನೇ ಶ್ಲೋಕನಾಗೂ ಒಂದು ಇನ್ನು ಮತ್ತೇನು ಹೇಳ್ತಾರೆ ನಾವು ಕೇಳೋಣ. ಇದು श्रीराम तिन्ही लोक जाळू सके कोपयिता निवाला हरू तो मुखे नाम घेता
ಜಪೆ ಆದರೆ ಪಾರ್ವತಿ ವಿಶ್ವಮಾತಾ ಮನೋಣಿ ಮಣಾತೆ ಚಿಹೇ ನಾಮ ಆತ. ಜಯ ಜಯ ರಘುವೀರ ಸಮರ್ಥ. ಸಿಟ್ಟು ಬಂದರೆ ಮೂರೂ ಲೋಕಗಳನ್ನು ಸುಟ್ಟು ಹಾಕುವಂತಹ ಸಾಮರ್ಥ್ಯವುಳ್ಳ ಶಿವ. ಶಿವಗೆ ಸಿಟ್ಟು ಬಂತಂದ್ರೆ ಮೂರೂ ಲೋಕಗಳನ್ನ ಮೂರನೇ ಕಣ್ಣು ತೆಗೆದು ಸುಟ್ಟು ಬಿಡುವಂತ ಸಾಮರ್ಥ್ಯ ಯಾರಿಗದ ಅಂದ್ರೆ ಶಿವಗದ. ಸಿಟ್ಟು ಬಂದರೆ ಮೂರೂ ಲೋಕಗಳನ್ನು ಸುಟ್ಟು ಹಾಕುವಂತಹ ಸಾಮರ್ಥ್ಯವುಳ್ಳ ಶಿವನು ಆ ರಾಮನಾಮದ ಸ್ಮರಣೆಯಿಂದಲೇ ಶಾಂತಿ ಸಮಾಧಾನ ಹೊಂದುವನು. ಅವನ ಸಿಟ್ಟ ಅಷ್ಟು ಸರಳನ್ಯಾಗ ಒಂದು ಸಿಟ್ಟು ಹಿಡಿದಿಲ್ಲ, ಅವ ಶಾಂತ ಆಗುವುದಿಲ್ಲ. ಅವಾಗ ಏನ್ ಮಾಡ್ತಾನಂದ್ರೆ ರಾಮನಾಮ ಸ್ಮರಣೆಯನ್ನು ಮಾಡಿ ಅದನ್ನು ಶಮನ ಮಾಡಿಕೊಂಡು ಸಮಾಧಾನವನ್ನು ಹೊಂತಾನ ಅಂದಾಗ ಆಮೇಲೆ ಬಿಡು. ಅವರು ಆ ವಿಶ್ವ ಮಾತೆಯಾಗಿರುವಂತಹ ಪಾರ್ವತಿ, ವಿಶ್ವಕ್ಕೆ ಮಾತೆಯಾಗಿರುವಂತಹ ಮೂಲಮಾಯೆ ಪಾರ್ವತಿ ದೇವಿಯು ಸಹಿತ ಈ ನಾಮವನ್ನ ಅತ್ಯಂತ ಆಧಾರದಿಂದ ಯಾವಾಗಲೂ ಸ್ಮರಣೆ ಮಾಡ್ಕೋತ ಇರ್ತಾಳಂದಾಗ ಅದೇ ನಾಮ ನಿನಗೂ ಕೊಟ್ಟಾರ ಸಮರ್ಥರು ಸದ್ಗುರುಗಳು. ಅದನ್ನ ನೀ ಯಾಕೆ ಮಾಡಬಾರ್ದಪ್ಪ ಅಂತೇಳಿ ನಿನ್ನ ಮನಸ್ಸಿಗೆ ಮತ್ತೊಮ್ಮೆ ಕೇಳ್ಕೋ ಅಂತೇಳಿ ಈ ಒಂದು 94ನೇ ಶ್ಲೋಕದ ಅರ್ಥ ಅದ. ಈಗ ನಾವು 93ನೇ ಶ್ಲೋಕದ ಕಡೆ ಮತ್ತಿನ ಹೊಳ್ಳೆ ಅದರ ಬಗ್ಗೆ ಮಹಾರಾಜರು ಸಮರ್ಥರು ಏನು ಒಂದು ವಿವರಣೆ ಕೊಡ್ತಾರ ಅನ್ನುವಂಥದ್ದನ್ನ ನೋಡೋಣ. 93ನೇ ಶ್ಲೋಕದೊಳಗ ಏನಂತಾರಂದ್ರ ಅವರು, ಜಗೀಪಾಹತ ದೇವ ಹ ಅನ್ನದಾತ. ನೀ ವಿಚಾರ ಮಾಡಿದ್ರ ನಮಗೆಲ್ಲರಿಗೂ ಅನ್ನವನ್ನು ಕೊಡವ ಗುರುನಾಥ ಇದ್ದಾನ. ನಾವು ನಮ್ಮ ಅನ್ನವನ್ನು ಗಳಿಸಿದ ಅನ್ನ ನಾವು ತಂದ ಅನ್ನ ಕೈಯಾಗ ಹಿಡ್ಕೊಂಡ್ರು ಸಹಿತ ಉಣುವಂಥದ್ದು ನಮ್ಮಂತಲ್ಲಿ ಇದು ಇಲ್ದಾಗ ಅದನ್ನ ತಂದು ತರುವುದು ನಮ್ಮಂತಲ್ಲಿ ತಾಕತ್ತಿಲ್ಲ. ಇವತ್ತು ಏನೇ ನಾವು ಈ ಏನಪ್ಪಾ ಅಂದ್ರೆ ಬದುಕಲಿಕ್ಕತ್ತೇವು, ಆನಂದದಿಂದ ಊಟ ಮಾಡ್ಲಿಕ್ಕತ್ತೇವು, ಹೆಂಡ್ರು ಮಕ್ಕಳು ಮೊದಲು ಮಾಡ್ಕೊಂಡು ನಾವು ಆನಂದದಿಂದ ಈ ಜೀವನ ಸಾಗಿಸ್ಲಿಕ್ಕತ್ತೇವು ಅಂದ್ರ ಅದ್ರ ಹಿಂದ ನಾವು ದುಡ್ದದ್ದಲ್ಲದು. ನಾವು ದುಡ್ದದ್ದು ತಂದದ್ರಿಂದ ನಾವು ಮಾಡ್ಲಿಕ್ಕತ್ತೇವ ಅನ್ನುವಂತ ಹೆಮ್ಮೆ ಮಾಡಬೇಡ್ರಿ ಅಂತಾರ ನೀವು. ಯಾಕಂದ್ರ ದುಡಿಲಿಕ್ಕೆ ಹಚ್ಚವನು ಅವನೇ, ದುಡಿಸವನು ಅವನೇ, ದುಡ್ದದಕ್ಕೆ ಪ್ರತಿಫಲ ಆಗಿ ಪ್ರಸಾದ ರೂಪದಿಂದ ಕೊಡವನು ಅವನೇ. ಆ ಕೊಟ್ಟದ ರೊಕ್ಕವನ್ನ ಸರಿಯಾಗಿ ಬಳಸಲಿಕ್ಕೆ ನಿನಗೆ ಪ್ರೇರಣಾ ಕೊಡವನು ಅವನೇ. ಅದರಿಂದ ನೀವು ಆನಂದದಿಂದ ಇರುವಂತಹ ಒಂದು ಅವಸ್ಥೆಯನ್ನು ನಿಮಗೆ ಉಂಟು ಮಾಡವನು ಅವನೇ. ಮತ್ ಎಲ್ಲನೂ ಅವನೇ ಇದ್ದಾನ. ಯಾಕಂದ್ರ ಅವಾಗಾದ್ರ ಅದ ಕೆಲಸನೇ ಅವಂದದ ಅಂತಾರ. ಈಗ ನೋಡ್ರಿ, ಕೂಸ ತನ್ನ ಹೊಟ್ಟೆ ಬಗ್ಗೆ, ತನ್ನ ಹಸುವಿನ ಬಗ್ಗೆ, ತನ್ನ ಜೀವನದ ಬಗ್ಗೆ ಏನ್ರಿ ಚಿಂತೆ ಮಾಡಿದ್ದು ಕೇಳಿದ್ರೆ ನೀವು? ಕೂಸ ಅದೇ ಹುಟ್ಟಿದ 1-2-3 ತಿಂಗಳು ಕೂಸ ಭಯಂಕರ ಕೆಟ್ಟ ಮೋತಿ ಮಾಡ್ಕೊಂಡು ಕೂತಂದ್ರೆ ಅದೇನು ಚಿಂತೆ ಮಾಡ್ಕೋತ ಕೂತಿರ್ತ ಅಂತೀರ ನೀವು? ಏನ್ರಿ ಒಟ್ಟ ಮಾತಾಡವಲ್ತು, ಅದು ಒಟ್ಟ ಒದರವಲ್ತು, ಒಂದು ನಮೂನಿ ಚಿಂತೆಯೊಳಗಿದ್ದಂಗೆ ಅನಿಸ್ತಂತ ಅನಿಸೋದು ನಿಮಗೆ ಅಂದ್ರೆ ಕೂಸುಗಳು. ಮತ್ತು ಕೂಸುಗಳು ಚಿಂತೆ ಮಾಡಿದ್ದೆ ನೋಡಿಲ್ಲ ನಾವು. ಏನು ದೊಡ್ಡವ್ರ ಅದೇವಲ್ಲ, ನಮ್ಮಂತಲ್ಲಿ ಏನು ನಾ ಮಾಡೀನಿ, ನಾ ಮಾಡ್ಲಿಕ್ಕತ್ತನೇನು ಅಂತ ಅಭಿಮಾನ ಸೇರ್ಕೊಂಡದಕ್ಕೆ ಈ ಹಣೆ ಬಾರ ಆಗ್ಯದ ಅಂತಾರು. ಅದಕ್ಕೆ ನಾವು ಕೂಸಿನ ಗತಿ ಆದೇವಂದ್ರೆ ಕೂಸಿನ ತಾಯಿ ಹೆಂಗೆ ಸಲುತಾಳ ವಿಚಾರ ಮಾಡ್ರಿ ನೀವು. ಏನ್ರಿ ಕೂಸಿನ ತಾಯಿ ಹೆಂಗ ಸಲುತಾಳ ಅಂದ್ರ ಯಾವ್ಯಾವ ಪ್ರಸಂಗದಾಗ ಅದಕ್ಕೆ ಏನೇನ್ ತಿನ್ನಿಸ್ಬೇಕು ಅನ್ನೋ ತಾಯಿನೇ ವಿಚಾರ ಮಾಡ್ತಾಳೆ, ಕೂಸು ವಿಚಾರ ಮಾಡುದಿಲ್ಲ. ಏನ್ರಿ ಕೂಸ ಶರಣಾಗತಾಂಚಿ ವಾಹೇ ಚಿಂತಾ ತೋಚಿ ಏಕ ಸದ್ಗುರುದಾತ. ಸಮರ್ಥರಂತಾರ, ನೀ ಕೂಸಿನ ಗತಿ ಆಗಿ ನೋಡು. ಜೈಸೆ ಬಾಳಕ ವಾಡವಿ ಮಾತಾ ನಾನಾ ಯತ್ನೆ ಕರೋನಿ. ಹೆಂಗ ತಾಯಿ ತನ್ನ ಕೂಸನ್ನ ದಿವ್ಸಕ್ಕೆ ಕೂಸಿನ ಕಡೆ ಲಕ್ಷ್ಯ ಇರ್ತದೆ ಹಾಕಿದು. ಈಗ ಮುಂಜಾನೆ ಏನ್ ತಿನ್ಸಿದ್ನೆ, ಮಧ್ಯಾಹ್ನದಾಗ ಏನ್ ತಿನ್ನಿಸ್ಬೇಕು, ಅದಕ್ಕೆ ಏನ್ ಪಚನ ಆಗ್ತದ, ಅದಕ್ಕೆ ಏನ್ ಸೇರ್ತದ, ಅದನ್ನ ಹೆಂಗ ಏನ್ ಪರಿವರ್ತನೆ ಅದ್ರ ಶರೀರದೊಳಗಾಗ್ಯದ, ಅದು ಹೆಂಗ್ ಬೆಳಿಲಿಕ್ಕತ್ತದ, ಇವತ್ತೇನ್ ಫರಕ್ ಆತು, ಇವತ್ತೇನು ಮಾತಾಡ್ಲಿಕ್ಕತ್ತದೋ, ನಗ್ಲಿಕ್ಕತ್ತದೋ, ಅಂಬೆಗಾಲಿ ಇಡ್ಲಿಕ್ಕತ್ತದೋ, ಹೊಟ್ಟೆ ಹೊಸಲಿ ಎಲ್ಲಾ ಚಿಂತೆ ಮಾಡೋರು ತಾಯಿನೇ. ಮತ್ ಹಂಗಾರ ನಮ್ಮ ಈ ಜಗತ್ತಿನ ತಾಯಿ ಯಾರಂದ್ರೆ ಸದ್ಗುರುನಾಥ್ ಇದ್ದಾನ. ಸದ್ಗುರುನಾಥ ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ. ಜಗತ್ತಿನ ಒಂದು ಜೀವಿಗಳ ಉದ್ಧಾರದ ಕಳಕಳಿ ಭಗವಂತನಗದ, ಆ ಗುರುನಾಥಗದ. ಮತ್ತು ಸುಮ್ನೆ ಯಾಕೆ ನೀ ತಲೆ ಕೆಡಿಸ್ಕೋತಿಪ್ಪ ಅಂತಾರು. ಏನು ನೀ ಯಾಕಿದೆ ಮಾಡ್ತಿ? ಅದಕ್ಕೆ ಇವರು ಒಂದು ಪದ ಬರ್ದಾರ ನೋಡ್ರಿ ಇಲ್ಲಿ.
ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಂತನಿದ್ದಾನೆ. ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಂತನಿದ್ದಾನೆ. ಗೌರಿ ಕಾಂತನಿದ್ದಾನೆ. ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ. ಎಳ್ಳು ಕೊನೆಯು ಮುಳ್ಳು ಮೊನೆಯು ಪೊಳ್ಳು ಬಿಡದೆ ಒಳಗೆ ಹೊರಗೆ. ಎಳ್ಳು ಕೊನೆಯು ಮುಳ್ಳು ಮೊನೆಯು ಪೊಳ್ಳು ಬಿಡದೆ ಒಳಗೆ ಹೊರಗೆ. ಎಲ್ಲ ಠಾವಿನಲ್ಲಿ ಗೌರಿ ವಲ್ಲಭನಿದ್ದಾನೆ. ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ. ಹಿಂದೆ ನಿನ್ನ ಸಲುಹಿದರ್ಯಾರೋ ಮುಂದೆ ನಿನ್ನ ಸಲುಹುವರ್ಯಾರೋ. ಹಿಂದೆ ನಿನ್ನ ಸಲುಹಿದರ್ಯಾರೋ ಮುಂದೆ ನಿನ್ನ ಸಲುಹುವರ್ಯಾರೋ. ಅಂದಿಗೂ ಇಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ. ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ. ನೋಡ್ರಿ ಎಷ್ಟು ಚಂದ ಬರ್ದವ್ರು. ಯಾಕೆ ಚಿಂತೆ ಮಾಡ್ತೀಪ? ನಾನು ನೀನು ಎಂಬುದ ಹೀನ ಗುಣಗಳೆಲ್ಲ ಕಳೆದು ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ. ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ. ಪ್ರಾಣಿ ಅಂತೇಳಿ ಗುರ್ಲಿಂಗಜಂಗ ಮಹಾರಾಜರು ಒಂದು ಇದನ್ನೊಂದು ಪದ ಬರ್ತಾರ. ಅವ್ರು ಹಿಂಗೆ ಅಂತಾರೆ, ಚಿಂತ್ಯಾಕೆ ಮಾಡ್ತೀವೋ ಪ್ರಾಣಿ ಅಂತಾರ ಅವರು. ನಿನ್ನ ಚಿಂತೆ ಮಾಡ್ಲಿ, ನಿನ್ನ ಚಿಂತೆ ನಾ ಮಾಡ್ಕೋತ ಇದ್ದೀನಿ, ನಿನ್ನ ಚಿಂತೆ ನೀ ಮಾಡ್ಲಿಕ್ಕೆ ಹೋಗ್ಬೇಡ. ನಿನಗೇನು ತಾಕತ್ತನೇ ಇಲ್ಲ. ಏನು ನಿನ್ನ ಚಿಂತೆ ಬಗೆಹರಿಸೋ ತಾಕತ್ ನಿನ್ನ ಕಡೆ ಇಲ್ಲ. ಸುಮ್ಮನೆ ಒಂದು ನಾವು ಹಂಗೆ ಕೇಳಿದ್ರೆ ಭಗವಂತನ ಸೃಷ್ಟಿಯೊಳಗೆ ಮನುಷ್ಯರು ನಾವು ಭಾಳ ದೊಡ್ಡವರು ಭಾಳ ಶಾಡ್ಯಾರು ಅಂತ ಅಹಂಕಾರ ಪಡ್ಲಿಕ್ಕತ್ತೇವು. ಭಗವಂತನ ಸೃಷ್ಟಿಯೊಳಗೆ ನಾವು ಒಂದು ಕ್ರಿಮಿ ಇದ್ದಂಗೆ, ಒಂದು ಕ್ರಿಮಿ. ಏನು ನಮ್ಗಿಂತ ಎಂತೆಂಥ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಸೃಷ್ಟಿ ಮಾಡ್ಯಾನ. ಅವು ಏನವು ಪರ್ವತ ಆಕಾರದ ಪ್ರಾಣಿಗಳವ. ನೀ ಏನು ಒಂಚೂರು ಇದ್ದಿ ಇಲ್ಲೋ, ನೀ ದೊಡ್ಡವಂತಿ. ನಮ್ಮನ್ನೆಲ್ಲ ಭಗವಂತ ಸುಮ್ಮನೆ ನೋಡ್ಲಿಕ್ಕತ್ತಾನ. ಇಲ್ಲಿಕ್ಕಂದ್ರೆ ನಾವು ಎಷ್ಟು ಸಣ್ಣವ್ರಿದ್ದೇವೆ ಅಂದ್ರೆ ದುರ್ಬಿನ್ ಹಾಕೊಂಡು ನೋಡ್ಬೇಕು ನಮ್ಮನ್ನ. ಅಷ್ಟು ಸಣ್ಣದ ನಮ್ಮ ವಿಚಾರ, ನಮ್ಮಿದು. ಅದ್ರಾಗೆ ಇಷ್ಟು ಯಮಕ್ ಪಡ್ಲಿಕ್ಕತ್ತೇವ. ನಾ ಸುಂದರ ಇದ್ದೀನಿ, ನಾ ಚಂದ ಇದ್ದೀನಿ, ನಾ ಶ್ರೀಮಂತ ಇದ್ದೀನಿ, ನಾ ಬಲಾಢ್ಯಿದ್ದೀನಿ, ನಾ ಹಂಗಿದ್ದೀನಿ, ನೀ ಹಿಂಗಿದ್ದೀನಿ. ಇವೆಲ್ಲ ಯಾಕೆ ಬರ್ಲಿಕ್ಕತ್ತಾವ್ರಿ ನಮಗೆ ಪ್ರಪಂಚದೊಳಗೆ ಇದ್ದವ್ರಿಗೆ ಬರೋಲ್ಯಾಕ, ಪರಮಾರ್ಥದೊಳಗೆ ಇದ್ದವ್ರಿಗೂ ಸಹಿತ ಇದು ಹೋಗಿ ಇಲ್ಲಲ್ಲ ಅಂತ ಅನಿಸ್ತದ ನನಗೆ. ಏನು ಇದು ಪರಮಾರ್ಥದೊಳಗಿದ್ರು ಸಹಿತ ಹೋಗಿಲ್ಲ. ಪರಮಾರ್ಥದೊಳಗಿದ್ದವ್ರೆಲ್ಲರೂ ಈ ಒಂದು ರಜೋಗುಣದಿಂದ ಮುಕ್ತರಾಗ್ಯಾರ ಅಂತೀರ ನೀವು? ಇಲ್ಲ. ಈಗ ಮುಳಿ ದೇಹ ತ್ರಿಗುಣಾಚಾರ ಸಮರ್ಥರಂತಾರ. ನೀವು ವಿಚಾರ ಮಾಡಿದೆ ಅಂದ್ರೆ 3 ಗುಣಗಳಿಂದ ಈ ದೇಹ ಆವರ್ಷದ. ಅದು ಯಾರ್ದಾಕಿರಲ್ಲ, ಪಶು ಇರಲಿ, ಪ್ರಾಣಿ ಇರಲಿ, ನಾವಿರ್ಲಿ, ಯಾರೇ ಇರೋಲ್ಲ. ನಮ್ಮಲ್ಲಿ ಏನವ ಅಂದ್ರೆ 3 ಗುಣಗಳವ. ಮುಳಿ ದೇಹ ತ್ರಿಗುಣಾಚ, ಸತ್ವ ರಜ ತಮಾಚ, ತ್ಯಾಹಿ ಮದೆ ಸತ್ವಾಚ, ಉತ್ತಮ ಗುಣ ಅಂತೇಳಿ ಸಮರ್ಥರು ದಾಸಬೋಧದೊಳಗ ಆ ಗುಣಗಳ ಬಗ್ಗೆ ಹೇಳುವತ್ನ್ಯಾಗ ಅವ್ರು ಹೇಳ್ತಾರೆ, ಎಲ್ಲರ ಶರೀರದಾಗ 3 ಗುಣ ಅವ. ಯಾವವ? ಸತ್ವಗುಣ, ರಜೋಗುಣ, ತಮೋಗುಣ. 3 ಗುಣಗಳು ಎಲ್ಲರೊಳಗೂ ಅವ. ಹೆಣ್ಮಕ್ಳಂತಲೇ ಅವ, ಗಂಡಸರು ಅಂತಲೇ ಅವ, ಪ್ರಾಣಿ ಅಂತಲೇ ಅವ, ಪಕ್ಷಿ ಅಂತಲೇ ಅವ, ಎಲ್ಲ ಅವ. ಆ ಗುಣಗಳ ಪ್ರಭಾವದಿಂದ ನಮ್ಮ ಏನಪ್ಪಾ ಅಂದ್ರೆ ವರ್ತುಳಿಕೆ ಚೇಂಜ್ ಆಗ್ತದೆ ಅಂತಾರ. ನಾವಿವತ್ತು ಅಗ್ಗದಿ ಏನಪ್ಪಾ ಅಂದ್ರೆ ಸತ್ಸಂಗದೊಳಗೆ ಅಗ್ನಿ ಭಾವ ತುಂಬಿ ಕೂತೇವೆ ಅಂದ್ರೇನು, ನಮ್ಮಲ್ಲಿ ಆ ಗುಣದ ಪ್ರಭಾವ, ಸತ್ತು ಗುಣದ ಪ್ರಭಾವ ಇಲ್ಲಿ ಒಳ್ಳೆ ಜೋರಾಗ್ಯದ ಅಂತೇಳಿ ನಾವು ಹಿಂಗೆ ಕೂತೇವೆ. ನಾವು ಇದ್ರಾಗ ಬಂದು ರಜೋಗುಣ ಸೇರ್ತಂತ ತಿಳ್ಕೊರಿ ನೀವು. ಆವಾಗ ಇದೆಲ್ಲ ಕೇಳೋದು ಹೋಗಿಬಿಡ್ತದೆ. ಮನೆ ಕಡೆ ತಲೆ ಹೋಗಿಬಿಡ್ತದೆ ಲಕ್ಷ. ಮನ್ಯಾಗ ಏನು ಮಾಡ್ಲಿಕ್ಕತ್ತಾರ ಅಂತೇಳಿ. ಅಂದ್ರೆ ಅವ ಹೆಂಗದ ಅಂದ್ರೆ ತಮೋಗುಣ ಆತಂದ್ರೆ ಅಂತೂ ಎಷ್ಟು ಒಂದು ತಾಸಾದ್ರೂ ಸಹಿತ ಬಿಡ್ಲಿಕ್ಕೆ ತಯಾರಿಲ್ಲ, ಸಿಟ್ಟು ಬರ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಅಂದ್ರೆ ಈ 3 ಗುಣ ಹೆಂಗ್ ಕೆಲಸ ಮಾಡ್ತಾವ ಅಂದ್ರೆ ಸಮರ್ಥರಂತಾರ, ಏಕಏತ ಧೋನಿ ಜಾತಿ ನಿಘೋನಿಯ ಅಂತ. ಈ 3 ಗುಣದಾಗ ಒಂದು ಬಂತಂತ ತಿಳ್ಕೊರಿ ನೀವು, 2 ಹೋಗಿ ಜಾಗ ಖಾಲಿ ಮಾಡಿಬಿಡ್ತಾವ. ಸತ್ತು ಗುಣ ಬಂತು ಅಂದ್ರೆ ರಜೋಗುಣ ತಮೋಗುಣ ಇಲ್ಲಿ ಇರುದಿಲ್ಲ, ಹೋಗಿಬಿಟ್ಟಿರ್ತಾವ, ನಮ್ಮಂತರ ಒಳಗಿರುವುದಿಲ್ಲ. ಮತ್ತಿನ್ನು ರಜೋಗುಣ ಬಂತಂದ್ರೆ ಸತ್ತು ಗುಣ ಮತ್ತು ತಮೋಗುಣ ಇರುವುದಿಲ್ಲ.
ತಮೋ ಗುಣ ಬಂತಂದ್ರೆ ಸತ್ತು ಗುಣ ರಜೋಗುಣ ಇವು ಇರುವುದಿಲ್ಲ. ಅವಾಗ ಬರೀ ಒಂದು ಗುಣ ಮಾತ್ರ ಪ್ರಬಲವಾಗಿ ನಮ್ಮಲ್ಲಿ ಕೆಲಸ ಮಾಡ್ತಿರ್ತದ. ಹಂಗ ಈ ಏನು ಪ್ರಪಂಚದ ಚಿಂತೆ ಆಗಲಿ, ತಮ್ಮ ಶರೀರದ ಚಿಂತೆ ಆಗಲಿ, ಭವಿಷ್ಯ ಚಿಂತೆ ಮಾಡೋರಂತಲ್ಲಿ ಯಾವ ಗುಣ ಪ್ರಬಲ ಇರ್ತದ ಅಂದ್ರ ರಜೋಗುಣದ ಪ್ರಬಲತಾ ಇರ್ತಂತ. ನಮ್ಮಲ್ಲಿ ರಜೋಗುಣದಲ್ಲಿ ಪ್ರಬಲತಾ ಇತ್ತು ಅಂತಂದ್ರ ನೀವು ಏನು ಮಾಡಿದ್ರು ಸಹಿತ ಭಗವಂತನ ಭಕ್ತಿ ಕಡೆ ಮನಸ್ಸು ಹೋಗುವುದಿಲ್ಲ. ಪ್ರಪಂಚದ ಕಡೆ, ಭವಿಷ್ಯದ ಚಿಂತೆ ಕಡೆ, ಮಕ್ಕಳು ಮೊಮ್ಮಕ್ಕಳು ಇವೆಲ್ಲದ ಕಡೆ ಹೋಗ್ತದೆ. ಆ ರಜೋಗುಣದ ಬಗ್ಗೆ ಸಮರ್ಥರು ಹೇಳ್ಯಾರವರು ಈ 3 ಗುಣದ ಲಕ್ಷಣಗಳು ಹೇಳೋತ್ನಾಗ ಸತ್ವ ಗುಣೇ ಭಗವದ್ಭಕ್ತಿ ಅಂತ. ಸತ್ವ ಗುಣ ಹೆಚ್ಚಾಗಿತ್ತು ಅಂದ್ರೆ ನಮ್ಮಲ್ಲಿ ಭಗವಂತನ ಭಕ್ತಿ ಮಾಡುವಂತಹ ಒಂದು ಇಚ್ಛಾ ಪ್ರಾಪ್ತ ಆಗ್ತದಂತ. ರಜೋಗುಣೇ ಪುನರಾವೃತ್ತಿ. ರಜೋಗುಣ ಹೆಚ್ಚಾತಂದ್ರೆ ಮತ್ತೆ ಸಂಸಾರದೊಳಗೆ ಹೊಕ್ಕ ತಿರುಗಿ ಮುರುಗಿ ಹುಟ್ಟುದು, ಸಾವುದು ಇವನ್ ಮಾಡ್ಕೊತ ಕೂಡುದಾಗ್ತದೆ. ತಮೋಗುಣೆ ಅಧೋಗತಿ ಪಾವತಿ ಪ್ರಾಣಿ. ತಮೋಗುಣ ಹೆಚ್ಚಾತಂದ್ರೆ ಅಧೋಗತಿ, ಮನುಷ್ಯ ಜನ್ಮಕ್ಕಿಂತ ಕೆಳಗಿನ ಜನ್ಮಗಳೇನವಲ್ಲ ನೀಚ ಯೋನಿ ಒಳಗ ಹುಟ್ಟುವಂಗಾಗ್ತದೆ ಅಂದಾಗ ಅದಕ್ಕೆ ಅವ್ರ ಶ್ಲೋಕನ ಹೇಳ್ತಾರೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮದೇ ತಿಷ್ಟಂತಿ ರಾಜಸ ಜಗನ್ಯ ಗುಣ ವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸ ಅಂತೇಳಿ ಶ್ಲೋಕನಾಗ ಹೇಳ್ಯಾರ. ಅದರೊಳಗೆ ಈ ರಜೋಗುಣದೊಳಗೆ ಎರಡವ ಅಂತಾರ ನೋಡ್ರಿ. ಒಂದು ಶುದ್ಧ ರಜೋಗುಣ, ಇನ್ನೊಂದು ಸಬಲ ರಜೋಗುಣ. ಶುದ್ಧ ರಜೋಗುಣ ಹೆಂಗಂದ್ರೆ ನಾವೆಲ್ಲರೂ ಈಗ ಶುದ್ಧ ರಜೋಗುಣಗಳಿದ್ದೆವು ಅಂದ್ರೆ ನಾವು ಪ್ರಪಂಚದೊಳಗೂ ಇದ್ದೆವು, ಪರಮಾರ್ಥವನ್ನು ಮಾಡ್ತೇವೆ. ಪ್ರಪಂಚದೊಳಗಿದ್ದ ಪರಮಾರ್ಥವನ್ನು ಅಗ್ರಿ ಪ್ರೀತಿಯಿಂದ ಮಾಡೋರು ಏನದಲ್ಲ ಇವರು ಶುದ್ಧ ರಜೋಗುಣಿಗಳು. ಸಬಲ ರಜೋಗುಣಿಗಳು ಏನದಲ್ಲ ಅವ್ರೇನು ಮಾಡ್ತಾರ, ನಮ್ಮ ಮುಂದೆ ನಾಳೆ ಹಂಗ, ನಾಡ್ದೆ ಹಂಗ, ಮುಂದೆ ಭವಿಷ್ಯ ಹಂಗ, ನನ್ನ ಹೆಂಡತಿ ಹಂಗ, ನನ್ನ ಮಕ್ಕಳ ಹಂಗ, ಅವ್ರದ್ದು ಗತಿ ಏನು ಇವೆಲ್ಲ ಚಿಂತೆ ಮಾಡೋದು ಏನಂದ್ರೆ ಸಬಲ ರಜೋಗುಣ ನಮ್ಮಲ್ಲಿ ಹೆಚ್ಚಾಗ್ತದ್ರೆ ಆಗ್ತದೆ. ಆ ಸಬಲ ರಜೋಗುಣ ಹೆಚ್ಚಾಗ್ತದೆ. ಯಾಕೆ ಆಗ್ತದೆ ಅಂದ್ರೆ ತಿನ್ನೋದ್ರಾಗ ಶಿಸ್ತಾಗೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಹಿಂಗೆ ಹೊಡಿಲಿಕ್ಕತ್ತೇವು. ಪ್ರಪಂಚಿಕರ ಸಂಘದೊಳಗೆ ನಾವು ಭಾಳ ಇದ್ದೇವು ಅಂದ್ರೆ ಅದು ಹೆಚ್ಚಾಗ್ತದೆ. ಏನು ಅದು ಹೆಚ್ಚಾಗ್ತದ್ರೆ ಹೆಂಗದ ಅಂದ್ರೆ ಅದ್ರ ಲಕ್ಷಣ ಹೇಳ್ತಾರವರು, ಮಾಝೇಗರ ಮಾಝಾ ಸಂಸಾರ. ಸಬಲ ರಜೋಗುಣ ಹೆಚ್ಚಾಗ್ತಾನೆ ಏನಂತೇವ್ ನಾವು, ನಮ್ಮ ಮನಿ ನಮ್ಮ ಸಂಸಾರ ದೇವ ಕೈನ್ಸ ಅಣಿಲಾತವ್ರು. ಎಲ್ಲಿ ದೇವ್ರು ತಂದಿರಿ ಅಂತೇಳಿ ಮನಸ್ಸು ಹೇಳ್ತಂತ ನೋಡ್ರಿ. ಎಲ್ಲಿ ದೇವ್ರು ತಂದಿರಿ ಅವೆಲ್ಲ ಮುಂದೆ ಮಾಡೋದು ರಿಟೈರ್ಮೆಂಟ್ ಆದ್ಮೇಲೆ ಅಂತೇಳಿ ಒಂದು ಉಪದೇಶದ ಮಾತೆ ಹೇಳ್ಕೊತ ಐಸಾ ಕರೀಜೋ ನಿರ್ಧಾರ ತೋ ರಜೋಗುಣ. ಹಿಂಗೆ ನಮಗೆ ಅನಿಸ್ತಿತ್ತಂದ್ರೆ ನಮ್ಮಂತಲ್ಲಿ ಸಬಲ ರಜೋಗುಣ ಬಂದಂತ ತಿಳ್ಕೊರಿ ಅಂತ. ಆಮೇಲೆ ಇನ್ನ ಮಾತಾ ಪಿತಾ ಆಣಿ ಕಾಂತ, ತಾಯಿ ತಂದಿ ಮತ್ತೆ ಹೆಂಡತಿ, ಪುತ್ರ ಸುಣ ಅಣಿ ದೋತ, ಮಗ ಸೊಸಿ ಮೊಮ್ಮಕ್ಕಳು, ಇತುಕೆ ಅಂಚಿ ವಾಹೆ ಚಿಂತ ತೋ ರಜೋಗುಣ. ಇವ್ರದಷ್ಟ ಚಿಂತೆ ಮಾಡಿ ಯಾರು ಮಾಡ್ತಿರ್ತಾರಲ್ಲ ಅವ್ರ ರಜೋಗುಣಿಗಳು. ಏನು ಇವ್ರದಷ್ಟೇ ಮುಂದಿನವ್ರದ್ದು ಏನ್ ಯಾಕಾಗಲ್ಯಾಕ, ಮಗಳ ಮನೆಯನ್ನಾರು ಉಪವಾಸ ಬಿಡುವಲ್ಯಾಕ. ಆದ್ರೆ ಇವರು ತಾವು ತಮ್ಮ ಅವ್ವ ಅಪ್ಪ ಅಂತ ಇವ್ರು ಹೇಳ್ಯಾರ ಆ ಟೈಮ್ದಾಗ. ಈಗ ಅವ್ವ ಅಪ್ಪನೂ ಇರುದಿಲ್ಲ. ಈಗ ಹೆಂಡತಿಯಿಂದನೇ ಶುರು ಆಗಿಬಿಡ್ತದ ಮುಂದೆ. ಏನ್ರಿ ಇವ್ರದಷ್ಟ ಚಿಂತೆ ಮಾಡೋರು ರಜೋಗುಣಿಗಳು ಅಂತ. ಆಮೇಲೆ ಬರೇ ಖಾವೆ ಬರೇ ಜೇವಾವೆ ಬರೇ ಲ್ಯಾವೆ ಬರೇ ನೇಸಾವೆ ದುಸರಾಂಚಿ ಅಭಿಲಾಷಾವೆ ತೋ ರಜೋಗುಣ. ಚಲೋ ಚಲೋ ತಿನ್ಬೇಕಂತ ನಮಗೆ ಅನಿಸ್ತಿತ್ತಂತ ತಿಳ್ಕೊರಿ ನೀವು. ತಿನ್ನೋದ್ರಾಗೆ ಹೊಟ್ಟೆ ತುಂಬ ಸಂಬಂಧ, ಹೊಟ್ಟೆ ಉದರ ಪೋಷಣೆಗಾಗಿ ತಿನ್ನೋದೇ ಬೇರೆ. ಚಲೋ ಚಲೋ ತಿನ್ಬೇಕಂತ ನಮಗೆ ಅನಿಸ್ತದ ನೋಡ್ರಿ. ಈಗ ಮಾವಿನ ಹಣ್ಣಿನ ಇದು ಬಂದದ ಈಗ ಸೀಸನ್, ಚಲೋ ಹಣ್ಣ ತರಬೇಕು ಅಂತ ಅನಿಸ್ತದ ನಮಗೆ. ಅಂಥದ್ದು ಇಂಥದ್ದು ನಡೀದಿಲ್ಲ. ಯಾಕಂದ್ರೆ ಚಲೋ ಹಣ್ಣು ತರಬೇಕು, ಭಾರಿ ಏನಾದ ಏನಪ್ಪಾ ಅಂದ್ರೆ ಹಂಗೆ ಒಟ್ಟ ಚಲೋ ಚಲೋ ಹೊಸದು ಇದಕ್ಕಾರ ಆರ್ಡರ್ ಮಾಡಿ ತರಿಸ್ಬೇಕು ಆನ್ಲೈನ್ ಮೇಲೆ ಇವೆಲ್ಲ ಅಂತದಲ್ಲ. ಬರೇ ಜೇವಾವೆ ಶಿಸ್ತಾಗಿ ಊಟ ಮಾಡ್ಬೇಕಂತ ಅನ್ಸೋದಾಗ್ಲಿ. ಆಮೇಲೆ ಬರೇ ಚಲೋ ಚಲೋದು ಉಡ್ಬೇಕಂತದ್ದು, ಅರಿಬಿ ಚಲೋ ಚಲೋದು ಉಡ್ಬೇಕು ಅನ್ನೋದು. ಆಮೇಲೆ ಬರೇ ನೇಸಾವೆ ಚಲೋ ಚಲೋದು ಉಡ್ಬೇಕು, ಚಲೋ ಚಲೋ ತರಬೇಕು. ಆಮೇಲೆ ಇದನ್ನೆಲ್ಲ ಮಂದಿಗೆ ತೋರಿಸಿ ಆನಂದ ಪಡಬೇಕು. ಇವೆಲ್ಲ ರಜೋಗುಣದ ಲಕ್ಷಣ. ಇವೆಲ್ಲ ರಜೋಗುಣ ಇದ್ದವ್ರು ಮಾತ್ರ ಹಿಂಗ ಅಂತಾರವರು. ಅದು ಇಂಥವ್ರಿಗೆ ಇದು ಉಪದೇಶ ಹೆಚ್ಚ ಅನ್ವಯಿಸ್ತದೆ, ಸಮರ್ಥರು ಹೇಳಿದಂತಹದ್ದು. ಯಾಕಂದ್ರೆ ಅವ್ರಂತಾರ, ಜಗೀಪಾತ ದೇವ ಅನ್ನದಾತ ತಯಾಲಾಗಲಿ ತತ್ವತ ಸಾರ ಚಿಂತ. ಅವು ನಮ್ಮೆಲ್ಲರ ಜೀವಿಗಳ ಏನಪ್ಪಾ ಅಂದ್ರೆ ಇದು ಮಾಡೋ ಚಿಂತೆ ಅದನೇ ಅದ ಅಂದಾಗ ನೀ ಮತ್ತೆ ನಿನ್ ಚಿಂತೆ ಮಾಡುವಂತ ಇದಕ್ಕೆ ಹೋಗ್ಬೇಡಪ್ಪ ಅಂತಂತೇಳಿ
ಅಂದ್ರೂ ಸಹಿತ ನಮಗೇನು ಚಿಂತೆನ ಹೋಗಿಲ್ಲ. ನಮಗೇನು ಹೋಗಿಲ್ಲ ಅಂದ್ರೇನು ಈ ಸತ್ಸಂಗ ಮಾಡೋರಿಗೆ ಕಡಿಮೆ ಇರ್ತಾವ. ಆದ್ರೆ ಉಳಿಗಿದ್ ಏನೇ ಇದ್ದಾರಲ್ಲ ಇವ್ರಿಗೇನ್ ಚಿಂತೆನೆ, ಎಲ್ಲಕ್ಕೂ ಚಿಂತೆ. ಅವ್ರು ಹೆಂಗದ್ರ ಅಂದ್ರೆ ಅನುಗಾಲವು ಚಿಂತೆ ಅಂತ. ಅವ್ರಿಗೆ ಹೆಂಗಿರ್ತಾರ ಅನುಗಾಲವು, ಯಾವಾಗೂ ರಾತ್ರಿ ಮಲ್ಕೊಂಡಾಗೋ ಚಿಂತೆನೆ, ಕನಸಿನಾಗೂ ಸಹಿತ ಮತ್ತ ಅದೇ ಮನಿ ಕಟ್ಟಿದಂಗ ಆಗೋದು, ಮನಿ ಮೇಲೆ ಮನಿ ಕಟ್ಟಿದಂಗ ಆಗೋದು, ಹಿಂಗೆಲ್ಲ ಅನುಗಾಲ ಅದು. ಹಾಗೆಲ್ಲ ರಾತ್ರಿ ಚಿಂತೆ. ಸತಿ ಇದ್ದರೂ ಚಿಂತೆ ಅವ್ರಿಗೆ, ಹೆಂಡ್ತಿದ್ರು ಚಿಂತೆ. ಸತಿ ಇಲ್ಲದರೆ ಚಿಂತೆ, ಲಗ್ನ ಆಗಿರಲ್ಲದ್ರೂ ಚಿಂತೆನೆ ಅವರಿಗೆ. ಮತಿಹೀನ ಸತಿ ಆದ್ರೂ ಚಿಂತೆ, ಹೆಂಡ್ತಿದ್ರು ಸಹಿತ ಶಾಣಕ್ಕಿರ್ಲಿಲ್ಲ, ಒಂದ್ ನಮನಿ ದಾಟಿದ್ಲಂದ್ರೆ ಅದೊಂದು ನಮನಿ ಚಿಂತೆನೆ. ಪೃಥ್ವಿಯೊಳಗೆ ಸತಿ ಕಡು ಚೆಲ್ವೆ ಆದರೆ ಇದ್ರಾಗ ನಮ್ಮ ಹೆಂಡ್ತಿ ಅಂದ್ರೆ ಹೆಂಡ್ತಿ ಬಹಳಷ್ಟು ಸುಂದರ ಆದ್ಲಂದ್ರ ಮಿತಿ ಮೊದಲಿಲ್ಲದ ಮೋಹದ ಚಿಂತೆ ಅಂತ. ನೋಡ್ರಿ ಚಿಂತೆ ಮಾಡೋರು ಹಣೆ ಬರ ಹೆಂಗಿರ್ತದೆ ನೋಡ್ರಿ. ಬಡವನಾದರೂ ಚಿಂತೆ, ಬಲ್ಲಿದನಾದರೂ ಚಿಂತೆ. ಬಡವನಾದ್ರೂ ಒಂದ್ ಚಿಂತೆ, ರೊಕ್ಕ ಗಳಿಸಿದ್ರೆ ಅದೊಂದು ಚಿಂತೆ. ಅದನ್ನ ಎಲ್ಲಿ ಇಡಬೇಕು, ಹೆಂಗ್ ಇಡಬೇಕು, ಯಾವ ಬ್ಯಾಂಕಿನಾಗ ಬಡ್ಡಿ ಹೆಚ್ಚು ಬರ್ತದ, ಅದನ್ನ ಹೆಂಗ್ ಇದು ಮಾಡ್ಕೊಂಡು ಹೆಚ್ಚು ಮಾಡಬೇಕು, ಅದೊಂದು ನಮೂನೆ ಚಿಂತೆ ನೋಡ್ರಿ. ರೊಕ್ಕ ಇದ್ದವ್ರಿಗೆ ಮಾತು ಇರೋ ಚಿಂತೆ, ರೊಕ್ಕ ಇಲ್ದವ್ರಿಗೆ ಏನು ಚಿಂತೆ ಇರೋದು. ತರುದು ತಿನ್ನೋದು ಅಗದಿ ಆನಂದ. ಏನಪ್ಪಾ ಅಂದ್ರ ಭಗವಂತನ ಮೇಲೆ ಭಾರ ಹಾಕೊಂಡ ನಾವೆಲ್ಲ ಇರ್ತೀವಲ್ಲ, ನಮಗೇನು ಚಿಂತೆನೇ ಇರೋದಿಲ್ಲ. ನಮ್ಮ ಮೋತಿ ನೋಡಿದ್ರ ಜನರಿಗೆ ಆನಂದ ಅನಿಸ್ತದೆ. ಈ ರೊಕ್ಕ ಗಳಿಸಿದವ್ರ ಮೋತಿ ನೋಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರ ಅವ್ರು ಏನ್ ಮಾಡ್ತಾರಂದ್ರ ರೊಕ್ಕ ಎಷ್ಟು ಹೆಚ್ಚಾಗ್ತಾ ಅಷ್ಟು ಮೋತಿ ಒಂದ್ ನಮೂನಿ ಮಾಡ್ಕೊಂಡು ಕೂತಿರ್ತಾರ ಅವ್ರು. ಯಾಕಂದ್ರ ಎಲ್ಲಾರ ಮುಂದೆ ಗೋಳೆ ಆಡುದು. ರೊಕ್ಕ ಹೆಚ್ಚಿದ್ದವ್ರೇ ಗೋಳೆ ಆಡ್ತಾರ ಅಂತ ತಿಳ್ಕೊಂಡು ನೀವು, ರೊಕ್ಕ ಇಲ್ಲವ್ರು ಯಾರು ಗೋಳೆ ಆಡುದಿಲ್ಲ. ಯಾಕೆ ಗೋಳೆ ಆಡ್ತಾರ ಅಂದ್ರ ಎಲ್ಲರೇ ಬಂದ್ ರೊಕ್ಕ ಕೇಳಿ ಗಿಳ್ಯಾರ ಅಂತೇಳಿ ಗೋಳೆ ಆಡ್ಕೊತ ಇರ್ತಾರ ಅವ್ರು. ಮತ್ತೆ ಯಾರೇ ಬಂದ್ ರೊಕ್ಕ ಕೇಳಿದ್ರೆ ಎಲ್ಲಿದು ಕೊಡುದು ಅಂತೇಳಿ ಅಷ್ಟೊಂದು ಸ್ವಾರ್ಥ ಅವ್ರಂತೇಳಿ ಇದು ಇರ್ತದೆ. ಆಮೇಲೆ ಬಡವನಾದರೂ ಚಿಂತೆ, ಬಲ್ಲಿದನಾದರೂ ಚಿಂತೆ, ಹಿಡಿಹಣ್ಣು ಕೈಯೊಳು ಇದ್ದರೂ ಚಿಂತೆ. ಕೈ ತುಂಬ ಬಂಗಾರ ಇದ್ರು ಒಂದ್ ಚಿಂತಿನೇ. ಈಗಂತೂ ನೋಡ್ರಿ ನಮ್ಮಲ್ಲಿ ಮೊನ್ನೆ ಬಿಜಾಪುರದಾಗ ಒಬ್ಬ ನಮಗಳು ತಲೆ ಈ ಕಿವಿ ಬ್ಯಾಂಡೋಲಿ ತಕೊಂಡು ಹೋಗೋ ಸಂಬಂಧ, ಬಂಗಾರ ಹೊಡಿ ಸಂಬಂಧ ಕಿವಿಲಿ ಕತ್ತರಿಸ್ಕೊಂಡು ಹೋಗ್ಬಿಟ್ಟನೋ. ಅದನ್ನ ಒಂದರೆ ಜಕ್ಕೊಂಡು ಹೋಗ್ಬಾರ್ದನ, ಇಷ್ಟು ಹರ್ಕೊಂಡು ಬಂದ್ರೆ ಬರ್ತಿತ್ತು, ಕಿವಿನ ಕತ್ತರಿಸ್ಕೊಂಡು ಹೋಗ್ಬಿಟ್ಟಂತ. ಯಾಕಂದ್ರೆ ಹಂಗೆ ಮತ್ತ ತುಟ್ಟಿನೂ ಹಂಗೆ ಅದ. ಈಗ ಅವಾಗೇನು ವಿಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅಗದಿ ಸಿಕ್ಕಾಪಟ್ಟೆ ರೊಕ್ಕದ ಅದ್ರದ್ದು ಈಗ, ಹೌದಲ್ರಿ. ಆಮೇಲೆ ಬಿಡದೆ ಧ್ಯಾನಿಸಿದರೆ ಪಡವೆಯೊಳಗೆ ನಮ್ಮ ಪುರಂದರ ವಿಠಲನ್ನ ಬಿಡದೆ ಧ್ಯಾನಿಸಿದರೆ ಚಿಂತೆ ನಿಶ್ಚಿಂತೆ. ನೀನು ನಾಮಸ್ಮರಣೆ ಮಾಡು, ನೀನು ನಿಶ್ಚಿಂತನಾಗಿರ್ಬೋದು ಅಂತಂತೆ ಸಮರ್ಥರು ಈ ಜ್ಞಾನಿಗಳು ಹೇಳ್ತಾರ. ಇದನ್ನೇ ಒಂದು ಏಕನಾಥ್ ಮಹಾರಾಜರು ತಮ್ಮ ಅಭಂಗನಾಗ ಎಷ್ಟು ಅಂತ ಹೇಳ್ತಾರ. आवडीने भावे हरिनाम घेसी, आवडीने भावे हरिनाम घेसी, तुझी चिंता त्यासी सर्व आहे, तुझी चिंता त्यासी सर्व आहे, नको खेद करू कोणत्या गोष्टीचा, नको खेद करू कोणत्या गोष्टीचा, पती लक्ष्मीच्या जाणत से, पती लक्ष्मीच्या जाणत से, आवडीने भावे हरिनाम घेसी, आवडीने भावे हरिनाम घेसी, सकळ जीवांच्या करीतो सांभाळ, सकळ जीवांच्या करीतो सांभाळ, तुझ मोकळील ऐसे नाही, तुझे मोकळील ऐसे नाही, आवडीने भावे हरिनाम घेसी, आवडीने भावे हरिनाम घेसी, तैसा स्थिती आहे तैसा परी राहे, जैसा स्थिती आहे तैसा परी राहे,
कौतुक तो पाहे संचिताचे आवडीने भावे हरिनाम घेसी एका जनार्दने भोग प्रारब्धाच्या एका जनार्दने भोग प्रारब्धाच्या हरिमुखे त्यांच्या नाश झाला हरिमुखे त्यांच्या नाश झाला आवडीने भावे ಹರಿನಾಮ ಘೇಸಿ. ನೋಡ್ರಿ, ಏಕನಾಥ್ ಮಹಾರಾಜರಂತಾರ ಆವಡಿನೇ ಅಂದ್ರ ಅವಡ ಪ್ರೇಮದಿಂದ ಭಾವದಿಂದ ನೀನು ನಾಮಸ್ಮರಣೆಯನ್ನ ಮಾಡಿದೆ ಅಂದ್ರ ತುಜಿ ತಿಂತಾತ್ಯಾಸಿ ಸರ್ವಾಯೆ, ನಿನ್ನ ಚಿಂತೆ ಅವಾಗೆಲ್ಲನೂ ಗೊತ್ತದ ಅಂತ ಹೇಳ್ತಾರ. ನೀನು ಮಾಡಬೇಡ, ನಾಮಸ್ಮರಣೆ ಒಂದು ಮಾಡು. ನಕೋ ಖೇದಕರು ಕೋಣತೆ ಆ ಗೋಷ್ಠೀಚ, ಯಾವ ಸಮಸ್ಯೆ ಯಾವ ಪ್ರಸಂಗದಾಗೂ ನೀ ಮನಸ್ಸಿಗೆ ನೋನ ಮಾಡ್ಕೊಳ್ಕೋಬೇಡ. ಪತಿ ಲಕ್ಷ್ಮೀಚ ಜಾಣತೀಚೆ, ಲಕ್ಷ್ಮೀಪತಿ ಆದಂತಹ ಆ ಏನಪ್ಪಾ ಅಂದ್ರ ಶ್ರೀಹರಿಗೆ ಎಲ್ಲನೂ ಗೊತ್ತದ. ನಿನಗೇನು ಹೋಗಿ ಹೇಳ್ಬೇಕು, ದೇವ್ರ ಮುಂದೆ ಹೋಗಿ ಹೇಳ್ಬೇಕಂತಿಲ್ಲ. ನಾವು ಹೋಗಿ ಬೇಡ್ಕೋತೇವೆ, ಅದನ್ನ ಬೇಡ್ಕೋತೀವಿ, ಇಡ್ಬೇಕು. ಸದ್ಗುರುಗಳ ಮುಂದೆ ಹೋಗಿ ಬೇಡ್ಕೋತೇವೆ ಅಂದ್ರೆ ನಮಗೇನು ಬೇಕು ಅವಂಗ ಗೊತ್ತಿಲ್ಲ ಅಂದಂಗದ. ಏನು ನಮಗೇನು ಗೊತ್ತಿಲ್ಲ ಅಂತಂದ್ರ ಅವನು ಮನುಷ್ಯನ ಜಾಗದಾಗ ನಿಂದಿರ್ಸಿರ್ತೇವ, ನಮಗತ್ತೆ ಅವಂಗೂ ಗೊತ್ತಿಲ್ಲ ಅಂತ ತಿಳ್ಕೊತೇವ್. ಅವರು ಎಲ್ಲ ಅದಕ್ಕೆ ಪತಿ ಲಕ್ಷ್ಮೀಚ ಜಾಣತಸ್ಯ, ಅವಾಗೆಲ್ಲಾನು ಗೊತ್ತ, ನೀ ಏನು ಬೇಡ್ಕೋಬೇಡ. ಅದಕ್ಕೆ ನಕೋ ಖೇದಕರು ಕೋಣತೆ ಆ ಗೋಷ್ಠೀಚ ಸಕಲ ಜೀವಾಂಚ ಕರಿತು ಸಂಭಾಳ. ಏಕನಾಥ್ ಮಹಾರಾಜರಂತರ ಎಲ್ಲಾ ಜೀವ ಮಾತ್ರ ನಾವು ಸಂಭಾಳಿಸ್ಲಿಕ್ಕತ್ತಾನ ಅಂದಾಗ ತುಜ ಮೋಕಳಿಲ್ಲ ಐಸೇನ, ನಿನ್ನೊಬ್ಬರು ಬಿಟ್ಟು ಸಂಭಾಳಿಸ್ತಾನ ನಾವು. ಏನ್ ನಿನಗ ಅವಾಗ ದ್ವೇಷದನ ಏನದ? ಎಲ್ಲಾರು ಸಂಭಾಳಿಸುವಾಗ ನಿನ್ನ ಹೆಂಗ್ ಬಿಟ್ಟು ಸಂಭಾಳಿಸ್ತಾನ? ಯಾಕೆ ತಲೆ ಕೆಡಿಸ್ಕೊಂಡು ಏನಂತಾರ ಅವ್ರು? ಜೈಸಾ ಸ್ಥಿತಿ ಆಹೇ ತೈಸಾ ಪರಿ, ಹೆಂಗ್ ಬರ್ತ ಪ್ರಸಂಗ ಬರ್ತಾ ಹಂಗೆ ಇದ್ದು ಬಿಡ್ನಿ ಸುಮ್ಮ. ಕೌತುಕ ತೋಪಾಹೆ ಸಂಚಿತಾಚೆ, ಕೌತುಕದಿಂದ ನೋಡಂತಾರ ಅವ್ರು. ನಿನಗೆ ಶರೀರಕ್ಕೆ ಏನು ತ್ರಾಸ ಆಗೋಲ್ಲಕ್ಕ, ಪ್ರಪಂಚದಾಗ ಏನ್ ತ್ರಾಸ ಆಗೋಲ್ಲಕ್ಕ, ಏನ್ ದುಃಖ ಬರೋಲ್ಲಕ್ಕ, ಸಂತೋಷ ಬರೋಲ್ಲಕ್ಕ ನೀವು ಹೊರಗೆ ನಿಂತು ಹಿಂಗೆ ನೋಡಿ ಡಾಂಬರಾಟ ನೋಡ್ತಿರ್ತೇವೆ ನೋಡ್ರಿ. ನಾವು ಈಗ ಸಿನಿಮಾದಾಗ ನಾವು ಕುತ್ಕೊಂಡು ನೋಡ್ತಿರ್ತೇವೆ, ಅವಾಗ ಏನ್ರ ಇದು ಮಾಡ್ತೇವೆ, ನಾವು ಆರಾಮ್ ಕುತ್ಕೊಂಡು ನೋಡ್ತೇವೆ. ಮತ್ತೆ ಏನ್ರ ತಿನ್ಲಿಕ್ಕೆ ಒಯ್ದಿರ್ತೇವೆ, ತಿರ್ಕೋತ ನೋಡ್ತೇವೆ. ಮಂದಿ ಮುಗಿದ್ ಮುಕ್ಕುಡಿ ಎದ್ದು ಬಂದು ಬಿಡ್ತೀವಿ. ಅದನ್ನೇನು ಮನ್ಸಿಗೆ ಹಚ್ಕೊಂಡು ಒಳ್ಕೋತ ಕೊಡ್ತೇವೆ. ಈಗಿನ ಹೆಣ್ಮಕ್ಳಿಗತ್ತೆ ಧಾರಾವಾಹಿ ನೋಡಿ ಹೇಳೋದು ಅದು ಮಾಡುತ್ತೇನೆ ಇಲ್ಲ. ಅದೇನು ಅಲ್ಲಿ ಹೋಗಿ ನೋಡೋದು ತ್ರಾಸ ಮಾಡ್ಕೋಬೇಡ್ರಿ ಅಂತಾರ ನೀವು. ಈಗ ಧಾರಾವಾಹಿನೂ ನೋಡ್ಬೋದು, ಏನ್ ತಪ್ಪಿಲ್ಲ. ಅದನ್ನ ಮಾನಸಿಕ ಮಾಡ್ಕೋಬೇಡ್ರಿ ಅಂತಾರ. ಮಾನಸಿಕ ಮಾಡ್ಕೊಂಡು ಅದನ್ನ ನಿಮ್ಮ ಜೀವನದಾಗ ಅಳವಡಿಸ್ಕೊಂಡು ಇದ್ದ ಸಂಸಾರ ಎಲ್ಲ ಹದಗೆಡ್ಸ್ಕೊಂಡು ಇಷ್ಟೆಲ್ಲ ಗುದುಮರಿಗೆ ಮಾಡೋಕ್ಕಿಂತ ಸುಮ್ಮನೆ ನೋಡ್ಬಿಡ್ರಲ್ಲ, ಸುಮ್ಮನೆ ನೋಡಿ ಟೈಮ್ ಪಾಸ್. ಮತ್ತೆ ಹಿಂಗ ನೀವು ಸುಮ್ಮಿರಿ ಅಂತಾರರು. ಕೌತುಕ ತಪ್ಪೋಹಾಯ್, ಕೌತುಕದಿಂದ ನೋಡ್ರಲ್ಲ, ನೋಡಿ ಹೆಂಗಾದ ನಮ್ಮ ಜೀವನದಾಗು ಹಂಗ ದುಃಖ ಬಂದು ಅಂದ್ರೆ ಮಾಡಿ ಮೊದಲ ಅದಕ್ಕೆ ಭೋಗಿಸ್ಲಿಕ್ಕತ್ತಿ, ಈಗ್ಯಾಕೆ ತಲೆ ಕೆಡಿಸ್ಕೋತಿ ಅಂತ ನಮ್ಮ ಮನಸ್ಸಿಗೆ ನಾವು ಹೇಳುದು. ಕೌತುಕ ತೋಪಾಹೇ ಏಕಾ ಜನಾರ್ದನಿ ಭೋಗ ಪ್ರಾರಬ್ಧಾಚ, ನಮ್ಮ ಪ್ರಾರಬ್ಧದ ಭೋಗ ಎಲ್ಲಿ ನಾಶ ಆಗ್ತಂದ್ರ ಹರಿಮುಖೇತ್ಯಾಂಚ ಹರಿಕೃಪೇತ್ಯಾಂಚ ನಾಶದಲ್ಲ. ಸದ್ಗುರುನಾಥನ ಕೃಪಾ ಆದ್ರೆ ನಮ್ಮ ಪ್ರಾರಬ್ಧನು ಹೋಗ್ತ ಅಂತಾರ. ಅದಕ್ಕೆ ಇಲ್ಲಿ ಒಟ್ಟಿನ ಮೇಲೆ ಏನಂದ್ರೆ ನೀ ಏನೂ ಮಾಡಬೇಡ, ನಾಮಸ್ಮರಣೆ ಮಾಡುವಂತ 93ನೇ ಶ್ಲೋಕ ಇದ್ರೆ 94ನೇ ಶ್ಲೋಕನಾಗ ಏನ್ ಹೇಳ್ತಾರಂದ್ರ ಅವರು, ತಿನಿ ಲೋಕ ಜಾಳು ಸಖೇ ಕೋಪಯೇತ ನಿವಾಲ ಹರುತೋ ಮುಖೇ ನಾಮಗೇತ. 3 ಲೋಕಗಳನ್ನು ಸುಡುವಂತಹ ಸಾಮರ್ಥ್ಯ ಯಾರಿಗದ ಅಂದ್ರೆ ಶಂಕರಗದ. ಅಂಥ ಸಿಟ್ಟಿನ ಮನುಷ್ಯ ಅವ. ಯಾಕಂದ್ರೆ ತಮೋಗುಣದ ಅಧಿಪತಿ ಅವ. ಏನ್ರಿ, ತಮೋಗುಣದವ್ರಿಗೆ ಸಿಟ್ಟು ಬರ್ತದ. ಸಿಟ್ಟು ಬಂತಂದ್ರೆ ಸುಟ್ಟು ಹೋಗಿತಾರ ಅವರು, ತಮೋಗುಣ ಇತ್ತಂದ್ರೆ. ಆಮೇಲೆ ರಜೋಗುಣ ಇತ್ತಂದ್ರೆ ಬಾಯಲ್ಲಿ ಒದರಾಡಿ ಅದನ್ನ ಮುಗಿಸ್ಕೊಂಡು ಬಿಡ್ತಾನೆ. ಸತ್ತು ಗುಣ ಇತ್ತಂದ್ರೆ ಕೆಟ್ಟ ಮೋತಿ ಮಾಡ್ಕೊಂಡು ಮನಸ್ಸಿನಾಗೆ ಸಮಾಧಾನ ಮಾಡ್ಕೊಂಡು ಇರ್ಲಿ ಬಿಡ, ಅವ್ನು ಗೊತ್ತಿಲ್ಲ ಅಂತ ಇಷ್ಟಂದು ಏನ್ರ ಸಮಾಧಾನ ಮಾಡ್ಕೋತಾನ. ಆದ್ರೆ ತಮೋ ಗುಣಗಳು ಹಂಗಲ್ಲ, ಸಿಟ್ಟು ಬಂತಂದ್ರೆ ಅದು ಮುಗಿಸೇ ಬಿಡುದು, ಸುಟ್ಟೇ ಬಿಡುದು. ಹಂಗ ಆ ತಮೋ ಗುಣದ ಒಂದು ಅಧಿಪತಿ ಯಾರಪ್ಪ ಅಂದ್ರ ಶಂಕರ. ಶಂಕರ ಅಂದ್ರೆ ನಾವಲ್ಲ, ಮತ್ತ ಆ ಶಿವಶಂಕರ, ಶಿವ ಏನ್ರಿ, ಅವಾಗ ಅಂತ ಒಂದು ಸಿಟ್ಟು ಬರ್ತದ. ಸಿಟ್ಟು ಬಂತಂದ್ರೆ ತಾಂಡವ ನೃತ್ಯ ಆಡ್ಲಿಕ್ಕೆ ಶುರು ಮಾಡಿಬಿಡ್ತಾರಂತ. ಅವಾಗ ಏನು ಒಂದು 3ನೇ ಕಣ್ಣು ಓಪನ್ ಆತಂತ ತಿಳ್ಕೊರಿ ನೀವು. ಇವೆಲ್ಲ ಆಡಿದ್ವು ಅದಾರ ಉದ್ದದ ಆ ಕಣ್ಣು, ಅದು ಹಿಂಗ ಆಗಲ್ಲ, ಹಿಂಗೆ ತೆಗೆದು ಬಿಡ್ತು ಅಂದ್ರೆ 3 ಲೋಕಗಳು ಸುಡುವಂತ ಕೋಪ ಅವಂಗ ಬರ್ತದಂತ. ಮತ್ತು ಆ ಕೋಪ ನಿವಾರಣೆ ಸಟಕ್ಕನೆ ನೀವು ಸಿಟ್ಟಿಗೆ ಬಂದ್ರೆ ಲಘು ಹೋಗುದಿಲ್ಲ. ನೀವ ನೋಡ್ರಿ, ಮನ್ಯಾಗ ಸಿಟ್ಟಿಗೆ ಬಂದ್ರಿ ಅಂದ್ರೆ ಲಘು ಆ ಸಿಟ್ಟು ಹೋಗುದಿಲ್ಲ. ಅದಕ್ಕೆ ಎಷ್ಟೋ ಟೈಮ್ ತಗೋತದ.
ಆದ್ರ ಆ ಶಿವಗ ಅಷ್ಟು ಸಿಟ್ಟು ಬಂದ್ರು ಸಹಿತ ರಾಮನಾಮದ ಮೇಲೆ ಒಂದು ಪ್ರೇಮ, ರಾಮನ ನಾಮದ ಸ್ಮರಣೆಯಿಂದ ಅವಾಗ ಹೆಂಗ ಆಗ್ತಂದ್ರ ಆ ಸಿಟ್ಟೆಲ್ಲ ಹೋಗಿ ಶಾಂತ ಆಗಿಬಿಡ್ತಾನಂತ. ಏನ್ರಿ ಶಾಂತ ಆಗಿಬಿಡ್ತಾನಂತ. ನಿವಾಲ ಹರುತೋ ಮುಖೇ ನಾಮಗೀತ, ಬಾಯಿಯೊಳಗೆ ರಾಮನಾಮ ಬಂತಿಲ್ಲೋ ಅವನ ಸಿಟ್ಟೆಲ್ಲ ಹೋಗಿ ಶಾಂತ ಆಗಿಬಿಡ್ತಾನ. ಅಂದ್ರೆ ನಾಮದೊಳಗ ಶಿವನ ಸಿಟ್ಟನ್ನೇ ಕಳೆಯುವಂತಹ ಸಾಮರ್ಥ್ಯ ಸದ್ಗುರುನಾಥ್ ಕೊಟ್ಟಂತ ನಾಮದೊಳಗದ ಅಂತಾರವ್ರು. ಮತ್ತ ನಾಮ ಸಿಟ್ಟು ಹೋಗುವುದೇನು ದೊಡ್ಡಗಾದ. ಅದಕ್ಕೆ ಅವ್ರಂತ ಮತ್ತ ಪಾರ್ವತಿ ಮಾತಾ, ವಿಶ್ವದ ಒಂದು ಮಾತೆ ಆದಂತ ಪಾರ್ವತಿ ಅಕ್ಕಿನೂ ಅಷ್ಟೇ ಆಧಾರದಿಂದ ರಾಮನಾಮವನ್ನ ಸ್ಮರಿಸ್ಕೊತ ಇರ್ತಾಳ. ಮತ್ ಇವರಿಬ್ರು ಅಂದ್ರೆ ಏನು, ಜಗತ್ತಿನ ತಂದೆ ತಾಯಿಗಳಿವ್ರು. ಇವರೇ ರಾಮನಾಮವನ್ನು ಸ್ಮರಿಸಿ ಸಮಾಧಾನವನ್ನ ಶಾಂತಿಯನ್ನ ಹೊಂದ್ಲಿಕ್ಕತ್ತಾರ, ಆನಂದದಿಂದ ಇರ್ಲಿಕ್ಕತ್ತಾರ. ಇಂಥ ಒಂದು ಸಿಟ್ಟಿನವರಿದ್ರು ಸಹಿತ ಆ ನಾಮದ ಒಂದು ಪ್ರಭಾವದಿಂದ ಹೆಂಗಾಗ್ಬಿಟ್ಟದ, ಜಗತ್ತಿಗೆ ಉದ್ಧಾರ ಮಾಡ್ಲಿಕ್ಕಾಗಿ ವಾರಣಾಸಿ ಒಳಗ ಅದೇ ರಾಮನಾಮ ಅಲ್ಲಿ ಯಾರು ದೇಹ ಬಿಡ್ತಾರ ಅವ್ರ ಕಿವಿಯೊಳಗೆ ಉಚ್ಚಾರ ಮಾಡಿ ಅವ್ರನ್ನ ಉದ್ಧಾರ ಮಾಡ್ಕೋತ ಕೂತಾನ ಶಿವ. ಅಂದಾಗ ಜಪೇ ಆದರಿ ಪಾರ್ವತಿ ವಿಶ್ವಮಾತ ಮನೋನಿ ಮನಾತೇಚಿ ಹೇ ನಾಮಾತ. ಅಂದಾಗ ನೀ ಯಾಕ್ರೆ ಆ ನಾಮಸ್ಮರಣೆ ಮಾಡಬಾರದು? ಮಾಡಪ್ಪ, ಮಾಡು. ಯಾಕಂದ್ರೆ ಆ ನಾಮದ ಮಹಿಮೆನೇ ಹಿಂಗದ ಅಂತೇಳಿ ಈ 2 ಶ್ಲೋಕದೊಳಗೆ ಸಮರ್ಥರು ನಿಮಗೆ ಹೇಳಿಕತ್ತಾರ. ಖರೆ ನಾಮದ ಮಹಿಮೆ ಹಂಗೆ ಅದ, ನಾವು ಮಾಡಿದಾಗೆ ಗೊತ್ತಾಗ್ತದೆ. ನಾವೇನಂತೀವಿ, ಇವತ್ತೊಂದು ದಿವಸ ನಾಮಸ್ಮರಣೆ ಮಾಡುದ 5 ನಿಮಿಷ 10 ನಿಮಿಷ 15 ನಿಮಿಷ ಮಾಡಿ ಅದ್ರ ಪ್ರತಿಫಲ ನಾವು ಅಪೇಕ್ಷೆ ಮಾಡ್ತೇವೆ. ಹಂಗಿರುವುದಿಲ್ಲ ಅಂತಾರವ್ರು. ನಾಮಸ್ಮರಣೆ ಒಂದು ಫಲ ನಮಗ ದೀರ್ಘಕಾಲದವರೆಗೆ ಮಾಡ್ಬೇಕಾಗ್ತದೆ. ಅದಕ್ಕಂದ್ರೆ ಅದು ಇವತ್ತು ಶುರು ಮಾಡಿದ್ರೆ ಇವತ್ತೇ ಫಲ ಕೊಡುದಿಲ್ಲ. ಇವತ್ತ ನೋಡ್ರಿ, ನೀವು ಒಂದು ಬೀಜ ನೀವು ಹೋಗಿ ಹೊಲ್ದಾಗ ಇಟ್ಟಂತ ಹಾಕಿದ್ರಂತ ತಿಳ್ಕೊರಿ. ನೀವು ಅದು ಹೊಲ್ದಾಗ ಹಾಕಿ ಅದ್ರ ಮೇಲೆ ನೀರು ಬಿಟ್ಟು ಬಿಡ್ತೀರಿ. ನಾಳೆ ಹೋದ ಕೂಡ ಅದೇನು ಬಂದೇ ಬಿಟ್ಟಿರ್ತದೆ ಮೇಲೆ ಇಲ್ಲ. ಅದು ಒಳಗೆ ಚಿಗಿಲಿಕ್ಕೆ ಶುರು ಮಾಡಿರ್ತದೆ, ನಮಗೆ ಗೊತ್ತಾಗುದಿಲ್ಲ. ಒಳಗಿನಿಂದ ಬದಲಾವಣೆ ನಮ್ಮಲ್ಲಿ ಹಾಕೋತ ಹೋಗ್ತಿರ್ತಾನೆ. ನಾವು ನಾಮಸ್ಮರಣೆ ಮಾಡ್ಕೋತಿದ್ದೇವೆ ಅದ್ರ ನೋಡ್ರಿ. ನಾವು ಮೊದಲಿನ ಗತಿ ಇರುದಿಲ್ಲ. ಆಮೇಲೆ ನಾಮಸ್ಮರಣೆ ನಮ್ಮಲ್ಲಿ ಆಗ್ಲಿಕ್ಕತ್ತಂದ್ರ ನಮ್ಮ ಆಂತರಿಕ ಒಂದು ಆಂತರಿಕ ಒಂದು ಪ್ರಯಾಣ ಹೆಂಗಿರ್ತದ ಅಂದ್ರ ನಮ್ಮ ಹೃದಯ ವಿಶಾಲ ಆಗ್ಲಿಕ್ಕೆ ಶುರು ಮಾಡ್ತದ. ಏನ್ರಿ ವಿವೇಕ ಜಾಗೃತ ಆಗ್ಲಿಕ್ಕೆ ಶುರು ಮಾಡ್ತದ. ಆಮೇಲೆ ಮನುಷ್ಯ ಯಾವಾಗಲೂ ಶಾಂತಿ ಇರುವಂತ ಒಂದು ಸ್ಥಿತಿ ನಮ್ಮದಾಗ್ತದೆ. ಯಾವಾಗಲೂ ಶಾಂತಿ ಇರೋದು. ಆಮೇಲೆ ಯಾವುದೇ ಒಂದು ಚಿಂತೆ ಬರಲಿ, ಏನೇ ಬರಲಿ, ಉದ್ವೇಗ ಬರಲಿ, ಇವೆಲ್ಲ ಏನಪ್ಪ ಇವು ಪ್ರಾರಬ್ಧ ಅನುಸಾರ ಬರ್ತಾವ ಅಂತ ತಿಳ್ಕೊಂಡು ಅದು ಬಂದಾಗ ನಾಮಸ್ಮರಣೆ ಮಾಡ್ಲಿಕ್ಕೆ ತಾವೇ ನಾವು ಶುರು ಮಾಡಿಬಿಡ್ತೇವೆ. ನೋಡ್ರಿ ಏನೀಗ ಎಲ್ಲರೇ ಬಸ್ನಾಗ ಹೋಗ್ಲಿ, ಕಾರ್ನಾಗ ಹೋಗ್ಲಿ, ಏನ್ರ ಹಂಗೆ ಸಂಕಟ ಸಮಯ ಬರ್ತಿತ್ತು ಅಂದ್ರೆ ನಾಮಸ್ಮರಣೆನೇ ನಾವು ಮಾಡ್ತಿರ್ತೀವಿ. ಯಾಕಂದ್ರೆ ನಾವು ಮಾಡ್ಕೋತ ಇದ್ದೇವಂತ ಅಂದ್ ಮಾಡ್ತಿರ್ತೇವೆ ನಾವು. ಏನ್ರಿ ನಾವು ಈ ಅಕಸ್ಮಾತ್ ನಾಮಸ್ಮರಣೆ ಮಾಡ್ಕೋತಿದ್ದೇವೆ ಅಂದ್ರೆ ಆ ಪ್ರಸಂಗದೊಳಗೆ ನಿನಗೆ ಆ ಸದ್ಗುರುನಾಥ್ನೇ ನಾಮಸ್ಮರಣೆ ಮಾಡ್ಲಿಕ್ಕೆ ನೆನಪು ಮಾಡಿ ಕೊಡ್ತಾನಂತ. ಅಂತ್ಯಕಾಲದೊಳಗೆ ನಮ್ಮ ಶ್ರುತಿ ಎಲ್ಲ ತಪ್ಪಿರ್ತದ ಕರೆ, ಆದ್ರೂ ಸಹಿತ ಗುರುನಾಥ ಎದುರಿಗಿನಿಂದ ನಾಮಸ್ಮರಣೆ ಮಾಡಂತೇಳಿ ಮಾಡಿಸ್ತಿರ್ತಾನಂತ. ಇಷ್ಟು ನಾವು ಮಾಡ್ಕೋತ ಇತ್ತಂದ್ರೆ ಒಳಗಿಂದೊಳಗೆ ಬದಲಾವಣೆ ಹಾಕೋತ ಹೋಗ್ತಿರ್ತದೆ. ನಮ್ಮನ್ನು ನೋಡಿದ ಕೂಡಲೇ ಜನರಿಗೆ ಆನಂದ ಅನಿಸ್ಲಿಕ್ಕೆ ಶುರು ಮಾಡ್ತದ. ನಮ್ಮ ಜೊತೆ ಬಂದು ಕೂಡ್ಬೇಕು ಅನಿಸ್ತದ. ನಮ್ಮ ಜೋಡಿ 4 ಪರಮಾರ್ಥ ವಿಚಾರಗಳನ್ನು ಮಾತಾಡ್ಬೇಕು ಅನಿಸ್ತದ. ಸಮಾಧಾನಕ್ಕಾಗಿ ಅಂತಲ್ಲಿ ಹೋಗ್ಬೇಕಂತೇಳಿ ನಾವಿದ್ದ ಸ್ಥಳಕ್ಕೆ ಬರ್ಲಿಕ್ಕತ್ತಾರ ಜನರು. ಹೆಂಗ ಕಲಸಕರಿದಲ್ಲಿ ಇರಿಬಿಗಳು ಬರ್ತಿರ್ತಲ್ಲ, ಹಂಗ ನಮ್ಮಲ್ಲಿ ಒಳಗ ನಾಮದ ಒಂದು ಪ್ರಭಾವ ಬಿಂಬಲಿಕ್ಕತ್ತು ಅಂದ್ರೆ ನಾವು ಎಲ್ಲೇ ಕೂತಿದ್ರು ಸಹಿತ 4 ಮಂದಿ ಬಂದು ಕೂಡ್ಲಿಕ್ಕೆ ಶುರು ಮಾಡ್ತಾರ. ಶಂಕರಣ್ಣವ್ರು ಕೂತಾರಪ್ಪ, ಹೋಗು ನೋಡ್ರಪ್ಪ, ಅವ್ರ ಜೋಡಿ ಕೂತ್ರ ಸಮಾಧಾನ ಆಗ್ತದೆ. ನಮ್ಮ ತಾಯಿಯವರೇ ಅಂತಿದ್ರು, ನಾನು ನಿನ್ನ ಮನೆಯಾಗೆ ಇರ್ತೇನಪ್ಪ ಶಂಕರಣ್ಣ ಅಂತೇಳಿ. ಯಾಕಂದ್ರೆ ನಿನ್ನ ಮನೆಯಾಗಿದ್ದೆ ಅಂದ್ರೆ ಆಧ್ಯಾತ್ಮದ ಕೆಲವೊಂದು ಚಂದ ಮಾತು ಹೇಳ್ತೀನಿ ನಮಗ ಅಂತೇಳಿ. ಅಂದ್ರೆ ಏನು, ನಾವು ಆ ಒಂದು ನಾಮದೊಳಗಿದ್ದೇವೆ ಅಂದ್ರೆ ನಮ್ಮ ಮುಖದೊಳಗೆ ಬರುವಂತ ವಾಣಿಯೊಳಗೆ ಒಂದು ಶಕ್ತಿ ನಿರ್ಮಾಣ ಆಗ್ತದೆ. ವಾಣಿ ಒಳಗ ಒಂದು ಶಕ್ತಿ ನಿರ್ಮಾಣ ಆಗ್ತದೆ, ಒಂದು ಮೃದುತ್ವ ನಿರ್ಮಾಣ ಆಗ್ತದೆ. ಆ ವಾಣಿ ಹೆಂಗಿರ್ತದ ಅಂದ್ರ ಅಮೃತಮಯ ಒಂದು ಏನಪ್ಪಾ ಅಂದ್ರ ಅಮೃತನೇ ಸ್ರವಿಸ್ಲಿಕ್ಕತ್ತದು ಅಂತೇಳಿ ಜಗತ್ತಿಗೆ ಅನಿಸ್ತದಂತ. ನಾಮಸ್ಮರಣೆ ಮಾಡೋರ ಮುಖದಿಂದ ಬರುವಂತಹ ಒಂದು ವಾಣಿಯ ಒಂದು ಅಂತ ಪ್ರಭಾವ ಇರ್ತಲ್ಲ, ಅಮೃತನ ಕುಡ್ದಂಗ ಆಗ್ತಂತ ಕೇಳವ್ರಿಗೆ. ನಾವು ಯಾಕೆ ಭಾಷೆ ಬಿರ್ಸಿಲ್ಲ. ಈಗ ನಮ್ಮ ಬಿಜಾಪುರ ಭಾಷೆ ಬಿರ್ಸದ ನಿಮ್ಮ ಬೆಂಗಳೂರಕ್ಕಿಂತ. ಆದ್ರೂ ಸಹಿತ ನಿಮಗೆ ಅದು ಪ್ರೇಮ್ ಬರ್ತಿತ್ತು ಅಂದ್ರೆ ನಾವು ನಾಮಸ್ಮರಣೆ ಇದ್ರೆ ಮಾತ್ರ ಬರ್ತದೆ. ಎಲ್ಲಿಕಾರ ಕೆಟ್ಟ ಬಿರ್ಸ್ ಮಂದಿ ಮರೆ ಆ ಕಡೆ ಅದೇನು ಮಾತು ಕೇಳೋದಂತ ಹಿಂಗೂ ಅನಿಸ್ತದ. ಅದಕ್ಕೆ ನಾಮಸ್ಮರಣೆ ಮಾಡಿದ್ರೆ ಫರಕ್ ಆಗುವುದಿಲ್ಲ ಅನ್ಬೇಡ ಅಂತೇಳಿ ನೀವು.
ನೀವು ಹೋಗಿ ಒಂದು 10 ರೂಪಾಯಿ ನೀವು ಬ್ಯಾಂಕಿನಾಗ ಇಟ್ಟರು ಸಹಿತ ಕೆಲವೊಂದು ದಿವಸದ ಮೇಲೆ ಅದು ಶಿಸ್ತು ಅಮೌಂಟ್ ಆಗೇ ಆಗ್ತಾ ಇಲ್ರಿ ಅದು. ಇವತ್ತು 10 ರೂಪಾಯಿ ಇಟ್ಟದ್ ನಾಳೆ ಮತ್ತೆ ಹೋಗೇ ಬಿಟ್ಟಿರ್ತದ, ಮತ್ತೊಂದು ಹೊಸ 10 ರೂಪಾಯಿ ಹಿಂಗಿಲ್ಲ. ಒಂದೊಂದು ನಾಮ ಡಿಪಾಸಿಟ್ ಇದ್ದಂಗೆ ಅದು ಏನ್ರಿ. ಅದು ಹಂಗೆ 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 ಬೆಳ್ಕೊತ ಹೋಗಿ ನಾಮದ ಒಂದು ಸಾಟ ಹೆಂಗಾಗ್ಬಿಡ್ತ ಅಂದ್ರ ನಮ್ಮ ಇಡೀ ನರನಾಡಿಗಳೆಲ್ಲ ನಾಮಮಯ ಆಗ್ಬೇಕಂತಾರ. ನಾಮಸ್ಮರಣೆ ನಾವು ಮಾಡ್ಲಿಕ್ಕೆ ಇಷ್ಟೇ ನಾವು ಮಾಡೋದಲ್ಲ, 15 ನಿಮಿಷ ಮಾಡಿದ ಮೇಲೆ 20 ನಿಮಿಷ ಮಾಡಿಸ್ಬೇಕಂತ ನಿಮಗೆ ಅನಿಸ್ಬೇಕದು. 1 ತಾಸು ನೀವು ನಾಮಸ್ಮರಣೆ ಮಾಡ್ತಿದ್ರಿ ಅಂದ್ರೆ ಇನ್ನು 1.5 ತಾಸು ಮಾಡ್ಬೇಕಂತ ನಿಮಗೆ ಅನಿಸ್ಬೇಕು. ಎಂಥ ಪ್ರಪಂಚದ ಕಾರ್ಯದೊಳಗೆ ನೀವು ಇದ್ರು ಆ ಸಮಯಕ್ಕೆ ನಿಮ್ಮನ್ನ ಪಟ್ಟ ನಿಮಗೆ ಮನಸ್ಸಿನಾಗ ಎಚ್ಚರಾಗಿ ನಾಮಸ್ಮರಣೆ ಮಾಡ್ಬೇಕು ನಡೀಪ ಅಂತೇಳಿ ಕೆಲಸ, ಆ ಪ್ರಪಂಚದ ಕೆಲಸ ಬಿಟ್ಟು ನಾವು ನಾಮಸ್ಮರಣೆ ಕೂಡ್ತಿದ್ದೇವಂದ್ರೆ ನಾಮದ ಪ್ರಭಾವ ನಮ್ಮಲ್ಲಿ ಇಳಿಲಿಕ್ಕತ್ತ ಅಂತ ತಿಳ್ಕೋಬೇಕು. ಹೋಗ್ಲಿ ಬಿಡು, ನಾ ಮಾಡಿದ್ರ ಆತಂತಂದ್ರೆ ಇನ್ನ ನಿನಗೆ ನಾಮ ಅದು ಒಳಗೆ ಇಳದೇ ಇಲ್ಲ, ಅದು ಹಂಗೆ ಕೂತಿ ಬಿಟ್ಟದಂತ ಇನ್ನ ಏನು ಬೆಳೆದೇ ಇಲ್ಲ ಅಂತ. ಮುಂದೆ ಚಿಗುರು ಹೊಡಿಲಿಕ್ಕತ್ತು, ದೊಡ್ಡದಾಗ್ಲಿಕ್ಕತ್ತು, ನಿನಗೆ ನೋಡ್ಲಿಕ್ಕೆ ಫಲಗಳು ಕಾಣಿಸ್ಲಿಕ್ಕತ್ತು, ಆ ಫಲ ಸವಿಯುವಂತ ನಿಂದ ಅವಕಾಶ ಆಗ್ಬೇಕಾಗಿತ್ತು ಅಂದ್ರೆ ಸತತವಾಗಿ ನಾಮಸ್ಮರಣೆ ನಾವು ನೀವುಗಳೆಲ್ಲ ಮಾಡ್ಕೋತಿದ್ರೆ ಮಾತ್ರ ಆ ಒಂದೇನಪ್ಪ ಅಂದ್ರೆ ಅಮೃತತ್ವ ಅನ್ನುವಂಥದ್ದು, ಅಮೃತ ಫಲದ ಸೇವನ ಅನ್ನುವಂಥದ್ದು, ವಿಮಲಾನಂದ ಅನ್ನುವಂಥದ್ದು, ಬ್ರಹ್ಮಾನಂದ ಅನ್ನುವಂಥದ್ದು, ಏನು ನಮ್ಮನ್ನ ತಾವೇ ತಾವಾದಂತಹ ಬ್ರಹ್ಮ ಸುಖದ ಅನುಭವ ಅನ್ನುವಂಥದ್ದು, ಅದರೊಳಗೆ ಲೀನ ಆಗುವಂಥ ಸ್ಥಿತಿ ಅನ್ನುವಂಥದ್ದು, ಇವೆಲ್ಲ ಯಾವಾಗ ಬರ್ತಾವ ಅಂದ್ರೆ ಸತತವಾಗಿ ಅಖಂಡ ನಾಮದೊಳಗೆ ನಾವಿದ್ದೇವೆ ಅಂದ್ರೆ ಬರ್ತದ. ಅದನ್ನು ನೀವು ಮಾಡ್ರಿಪ್ಪ. ನಿಮ್ಮ ಪ್ರಪಂಚ ಚಿಂತೆ ಮಾಡಬೇಡ್ರಿ, ನಿಮ್ಮ ಶರೀರ ಚಿಂತೆ ಮಾಡಬೇಡ್ರಿ, ನಿಮ್ಮ ಹೆಂಡ್ರ ಚಿಂತೆ ಮಾಡಬೇಡ್ರಿ, ಮಕ್ಕಳ ಚಿಂತೆ ಮಾಡಬೇಡ್ರಿ, ಭವಿಷ್ಯ ಚಿಂತೆ ಮಾಡಬೇಡ್ರಿ. ಈ ಕ್ಷಣದೊಳಗೆ ಆನಂದನಾಗಿ ಇದ್ದು ಬಿಡ್ರಿ. ನೀವು ಮುಂದಿನ ಕ್ಷಣನೂ ಭಗವಂತ ಒಪ್ಪಿಸ್ರಿ, ಈ ಕ್ಷಣದೊಳಗೆ ಆನಂದಿರ್ರಿ. ಗುರುನಾಥನನ್ನು ಸದಾ ನೆನೆಸಿಕೊಂಡ ಒಂದೊಂದು ತುತ್ತ ಅನ್ನ ತಿನ್ನಬೇಕಾದ್ರೂ ಸಹಿತ ಗುರುನಾಥನ ನೆನೆಸಿಕೊಂಡು ನೀ ಕೊಟ್ಟ ಪ್ರಸಾದಪ್ಪ ಅಂತೇಳಿ ತಿನ್ರಿ, ಅವು ಕೊಟ್ಟ ನೀರ ಅಂತೇಳಿ ಕುಡೀರಿ. ಇವೆಲ್ಲ ನಾವು ಕುಡೀರಿ ಗಿಡೀರಿ ಅಂತ ನೀವು ನಮಗೆ ಹೇಳಿಕತ್ತೀರಿ ಅಲ್ರಿ ಅನ್ಬೇಡ್ರಿ, ನಾವು ಸಹಿತ ಇದನ್ನು ಮಾಡಬೇಕಿಲ್ಲ. ಇದನ್ನ ನೀವು ಕೂಡಿಸಿ ಮಾಡಿದೇವು ಅಂದ್ರೆ ನಾವು ಹೆಂಗಾಗಿಬಿಡ್ತದೆ ಅಂದ್ರೆ ಹಗರ್ ನಾವನ್ಯಾಗ ಕೂತ ಹೊಳಿ ದಾಟಿದಂಗೆ ಆಗ್ತದೆ ನೋಡಿ. ಇರ್ಲಿಕ್ಕಂದ್ರೆ ನಾವನ್ಯಾಗ ಹಂಗೆ ಈಶಾಡ್ಲಿಕ್ಕೆ ಹೋಗಿ ಕೈ ಸೋರುದು, ನೀರು ಕುಡಿಯೋದು, ಮುಳುಗುದು, ಏಳುದು ಗುದುಮರಿಗೆ ಅದ. ನಾವನ್ಯಾಗ ಕೂತ್ ಬಿಟ್ಟೇವಂದ್ರೆ ಆರಾಮ್ ಹಮ್ ಬೈಟೆ ಆರಾಮ್ ಹಮಾರ ಜಪ್ ಕರೆ ರಾಮ್ ಅಂಥೇಳಿ ಇಷ್ಟೊಂದು ಭಯಮುಕ್ತ ಜೀವನ, ಆನಂದದ ಜೀವನ, ಅಹಂಕಾರ ರಹಿತ ಜೀವನ ಇವೆಲ್ಲ ನಮ್ಮದಾಗಬೇಕಾಗಿತ್ತಂದ್ರೆ ಇದಕ್ಕೇನೂ ಇಲ್ಲ. ಎಲ್ಲ ಭಗವಂತ ಸದ್ಗುರುನಾಥ ಒಪ್ಪಿಸು ನಿಶ್ಚಿಂತಿ. ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರಾಹೇ ನೀವು ಅಂತ ಶಿನಶಿವಾಯ ಅಂತ ಮೌರ್ಯವರಂತಾರೆ. ಈ ಶಿನಸಿ ಪ್ರಪಂಚದ ಒಂದು ವಾದ್ಯದಲ್ಲ ಇದನ್ನ ತೆಗೆದಿಟ್ಟುಬಿಡು ನೀನು. ಅದನ್ನ ಆ ವಾದ್ಯ ಭಗವಂತಗೆ ಬಿಟ್ಬಿಡು. ನೀ ಏನದಲ್ಲ ಸೊಮ್ಮ ಆರಾಮ್ ಕೂತ್ಬಿಡು, ಕೂತು ನಾಮಸ್ಮರಣೆ ಮಾಡು, ಅದರ ಆನಂದ ನೋಡು ಅಂತಾರೆ. ಹಂಗೆ ನೀವುಗಳೆಲ್ಲ ಈ 2 ಶ್ಲೋಕದ ಮುಖಾಂತರ ನಮಗೇನು ಅನ್ನಿಸ್ತದೆ ಅಂದ್ರೆ ನೀವುಗಳೆಲ್ಲ ಮತ್ತಷ್ಟು ನಾಮಕ್ಕೆ ನಾವು ಒಲ ಕೊಟ್ಟು ನಾಮಸ್ಮರಣೆಯೊಳಗಿದ್ದ ನಮ್ಮ ಜೀವನ ಸಾರ್ಥಕತೆ ಮಾಡಿಕೊಂಡು ಅಂತ ಹೇಳ್ಕೊತ ಇವತ್ತಿನ ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆ ಕಲ್ಪ ವಿಶ್ವಾವೇತ ಯಾಕುಳ माझ्या सगळा हरीचा दासा कल्पनेची बाधार हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणेतया असावे कल्याण जामुक निदान पांडुरंग पुंडलिक वरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय चिदंबर. जय श्रीराम. जय जय रघुवीर समर्थ श्रीराम. ಜಾಸ್ತಿ ಹೇಳಲಿಕ್ಕಲ್ಲ, ಆದ್ರೆ ಇವತ್ತು ಮತ್ತೊಮ್ಮೆ ನಮ್ಮ ಗುರುಗಳು ಇವತ್ತು ಮತ್ತು ಸತ್ಸಂಗದಲ್ಲಿ ಮತ್ತೊಂದು ಸರಿ ಅಂದ್ರೆ ಗುರುಗಳು ಯಾವಾಗ್ಲೂ ಇರ್ತಾರೆ, ಆದ್ರೆ ಆ ಶಬ್ದಗಳ ಮುಖಾಂತರ ಇಲ್ಲಿ ಮತ್ತೆ ನಮ್ಮ ಶಂಕರರಾವ್ ಗುರುಗಳ ವಾಣಿಯ ಮೂಲಕ ಅದನ್ನು ತರಿಸಿ ಏನಪ್ಪಾ ಅಂದ್ರೆ ಅವ್ರು ಹೇಳ್ತಾ ಇದ್ರು, ನೀನು ಮನುಷ್ಯ ಬಹಳ ಅಹಂಕಾರ ಇದೆ ನಿನಗೆ, ನಿನ್ನನ್ನು ಹುಡುಕ್ಲಿಕ್ಕೆ ಹೋದ್ರೆ ಎಲ್ಲೂ ಸಿಗೋದಿಲ್ಲ, ನೀನು ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕಾಗತ್ತೆ ಅಂತ ಹೇಳ್ತಿದ್ರು. ಆದ್ರೆ ಅಹಂಕಾರ ಅನ್ನೋದು ಇಷ್ಟು ತುಂಬ್ಕೊಂಡ್ಬಿಟ್ಟಿದ್ಯಾ ನೀನು,
ಎಲ್ಲವೂ ನಾನೇ ಮಾಡ್ತೀನಿ. ಅವ್ರು ಬೈತಿದ್ರು, ನಿಮ್ಮನ್ನ ಕೃಷ್ಣ ಪೋಸ್ಟ್ ಮಾರ್ಟಮ್ ಮಾಡಿ ತುಂಡು ಮಾಡಿ ನಿಮಗ್ ತೋರಿಸ್ತಾನು, ನೀ ಎಲ್ಲಿದ್ಯಾ ನೀನು ಅಂದ್ರೆ ನೀನ್ ಸಿಗೋದೇ ಇಲ್ಲ, ಕಾಣೋದೇ ಇಲ್ಲ. ನಿನ್ನ ನಾವು ಕರ್ಕೊಂಬಂದಿರೋದು ಅವನು ಸಲಹೆ ಮಾಡ್ತಾ ಇದ್ದಾನೆ. ಆದ್ರೆ ಈ ಅಹಂಕಾರ ಅನ್ನೋದನ್ನ ತುಂಬಿಕೊಂಡು ನೀನೇನಾಗ್ತೀಯ, ನಾನೇ ಎಲ್ಲರಿಗಿಂತ ದೊಡ್ಡವನು. ಇದನ್ನು ಬಹಳ ಸಲ ಹೇಳ್ತಾ ಇದ್ರು. ಅದನ್ನ ಇವತ್ತು ಮತ್ತೊಮ್ಮೆ ಗುರುಗಳ ಬಾಯಲ್ಲಿ ಅದೇ ಶಬ್ದವನ್ನ ತರಿಸ. ಅಂದ್ರೆ ಹೇಗಿರತ್ತಪ್ಪ ಅಂದ್ರ ಯಾವುದೋ ಮೂಲಕ ಅವ್ರು ಹೇಳಿದ ಮಾತನ್ನ ನಮ್ಗೆ ಇವತ್ತು ನಡೆಸ್ಕೊಡ್ತಾ ಇದ್ದಾರೆ. ಅದು ಒಂದು ಸಂತೋಷದ ವಿಷಯ. ಅಂದ್ರೆ ಆ ಬಂದ ತಕ್ಷಣ ಅನ್ಸತ್ತ, ಹೌದಪ್ಪ ನನ್ನ ಗುರುದೇವ ಇವತ್ತು ಇಲ್ಲೇ ಕೂತು ಎಲ್ಲಾ ಹೇಳ್ತಾ ಇದ್ದಾನೆ, ಅವನೇ ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಒಂದು ಮಾತು. ಮತ್ತೊಂದು, ಇವತ್ತು ಸಹ ಮಹಾರಾಜರ ಪ್ರವಚನದಲ್ಲಿ ಅವ್ರು ಏನ್ ಹೇಳಿದ್ರು, ಇವತ್ತು ವಿಷಯ ಹಾಗೂ ಲೌಕಿಕ ಬಿಡಪ್ಪ. ಸಮರ್ಥರು ಹೇಳಿದ್ದನ್ನೇ ಅವ್ರು ಮತ್ತೆ ಮುಂದುವರಿಸ್ತಾ ಇದ್ರು. ಸಮರ್ಥರು ಒಂದು ಹೆಡಿಂಗ್ ಅಲ್ಲಿ ಹೇಳಿದ್ರೆ ಇವ್ರು ಅದನ್ನ ಮತ್ತೆ ತುಂಡು ಮಾಡಿ ನಮ್ಗೆ ಪುಡಿ ಮಾಡಿ ಕೊಡ್ಲಿಕ್ಕತ್ತಿದ್ದಾರೆ. ನೀನು ವಿಷಯ ಮತ್ತು ಲೌಕಿಕ ಇದನ್ನು ಬಿಟ್ರೆ ನಿನಗೆ ಆ ಭಗವಂತ ಸೇರ್ತಾನೆ. ಅದನ್ನ ಯಾವ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಮತ್ತೆ ಆ ಗುರುಗಳು ಅದನ್ನೇ ಹೇಳಿದ್ರು. ಇವತ್ತು 9 ರಿಂದ 5 ಗಂಟೆ ತನಕ ಕೆಲಸ ಮಾಡ್ಬೇಕಾದ್ರೆ ಹುಜೂರಿ ಮಾಡ್ಕೊಂಡು ಇದನ್ ಮಾಡಿ, ಅಲ್ಲಿ ಏನೇ ತೊಂದ್ರೆ ಬಂದ್ರು ನಾ ಅಲ್ಲಿ ಆಫೀಸ್ ಕೊಡೋಗ್ತೀನಿ. ನಾ ಹೆಂಡತಿ ಮಕ್ಳದು ಸಬೂಬ್ ಕೊಡೋದಿಲ್ಲ. ಆದ್ರೆ ಭಗವಂತನ ನಾಮ ತಗೋಬೇಕು ಅಂತಂದ್ರೆ ಹೆಂಡತಿ ಮಕ್ಳು ಯಾಕೆ ಅಡ್ಡ ಬರ್ತಾರ ನಿನಗೆ? ಇದನ್ನ ಯೋಚನೆ ಮಾಡು. ಪ್ರಪಂಚಿಕದಲ್ಲಿ ನಿನ್ಗ ಅವ್ರು ಬರೋದೇ ಇಲ್ಲ. ಯಾವಾಗ್ಲೂ ಆಫೀಸ್ ನಲ್ಲಿ ಬಾಸ್ ಹೇಳ್ತಾನೆ, ಇನ್ನೂ 2 ದಿವಸ ಇಲ್ಲೇ ಇರು, ಮನೆಗ್ ಹೋಗ್ಬೇಡ ಅಂದ್ರೂ ಇದ್ದು ಬರ್ತಾನೆ. ಆದ್ರೆ ನಾವು ಅದೇ ಭಗವಂತನ ನಾಮ ತಗೋಬೇಕು ಅಂದ್ರೆ ಆಗ್ಲೇ ಮನೆಯವ್ರದ್ದು ಸಬೂಬ್ ಹೇಳಲಿಕ್ಕೆ ಓಡೋಗ್ಲಿಕ್ಕೆ ಶುರು ಮಾಡಿ. ಇದು ಯಾಕೆ ಯೋಚನೆ ಮಾಡು. ಮತ್ತೆ ಕಟ್ಟ ಕಡೆಗೆ ಮಹಾರಾಜರು ಇವತ್ತು ಹೇಳೋದೇನಪ್ಪಾ ಅಂದ್ರೆ, ರಾಮನನ್ನ ಮದುವೆ ಆದ್ರೆ ನಿನಗೆ ವಿಷಯಾಸಕ್ತಿಗಳ ಮೇಲೆ ಆಸೆನೇ ಇರುವುದಿಲ್ಲ. ಹೀಗೆ ಶಬ್ದ ರಾಮನನ್ನು ಮದುವೆ ಆಗೋದಾ? ಹೌದು. ಯಾರು ಹೇಳ್ತಾ ಇರೋದು? ಏ ಮನಸ್ಸೇ, ಮನುಷ್ಯ ಮನಸ್ಸೇ, ನೀನು ರಾಮನ ಜೊತೆ ಮದುವೆ ಆಗ. ನಾವ್ ಅನ್ಕೊಳ್ಳೋದೇನು, ನಾವ್ ಹೆಂಗೆ ರಾಮನ್ ಮದುವೆ ಆಗ್ಲಿಕ್ಕೆ ಸಾಧ್ಯ ಇದೆ? ನೀವು ಭೌತಿಕ ಹೋಗಿ ರಾಮನ ಮದುವೆ ಆಗಿ ಅಂತ ಹೇಳ್ತಾ ಇಲ್ಲ. ಯಾಕೆಂದ್ರೆ ಅಂಥ ಶಿವ ತನಗೆ ಸಿಟ್ಟು ಬಂದ್ರೆ ಸಮಾಧಾನಕ್ಕಾಗಿ ರಾಮನಾಮವನ್ನ ಜಪಿಸ್ತಾನೆ ಅಂತ ಹೇಳಿದ್ಮೇಲೆ ಆ ಶಿವನ ಮುಂದೆ ಮತ್ತೆ ಯಾರು ಅಲ್ಲ. ನಮ್ಮನ್ನ ಹುಡುಕಬೇಕು, ನಾನು ಯಾರು ಅಂತ ಹೇಳಿ ಕೂಗಿದ್ರೆ ಏನ್ ಕೂಗಿದ್ರು ಅಲ್ಲಿ ಕೇಳೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಅವರು, ಮನಸ್ಸೆ ರಾಮನ ಜೊತೆ ಮದುವೆ ವಿಷಯಾಸಕ್ತಿಗಳ ಜೊತೆ ಮದುವೆ ಆಗಬೇಡ, ಅದರಿಂದ ನಿನಗೆ ಏನೂ ಸುಖ ಸಿಗೋದಿಲ್ಲ. ಹಾಗಾಗಿ ಆ ರಾಮನ ಜೊತೆ ಮದುವೆಯಾಗಿ ಸದಾ ರಾಮನ ಸ್ಮರಣೆಯಲ್ಲಿದ್ರೆ ಅದೇ ಆನಂದ. ಹಾಗಾಗಿ ಮತ್ತೊಮ್ಮೆ ಇವತ್ತು ಮಹಾರಾಜರು ಅವರ ಅಪರ ಅವತಾರ, ಅವರ ಹಿಂದಿನ ಅವತಾರವೇ ಸಮರ್ಥ ರಾಮದಾಸರು, ಅವ್ರ ಮುಂದೆ ಮಹಾರಾಜ ಬ್ರಹ್ಮಚೈತನ್ಯ ಮಹಾರಾಜರಾಗಿ ಅವತಾರ ತಾಳ್ದವರು. ಅದೇ ವಿಷಯವನ್ನ ಮತ್ತೊಮ್ಮೆ ಇವತ್ತೆರಡು ಒಂದೇ ದಿವಸ ಅದೇ ವಿಷಯಗಳೇ ಬಂದಿದೆ. ಆ ರಾಮನ ನಾಮವನ್ನ ಬಿಡಬೇಡಿ. ಯಾಕಪ್ಪ ರಾಮ ಅಷ್ಟು ದೊಡ್ಡದು ಹೇಳ್ತಾ ಇದ್ದಾರೆ ಅಂದ್ರೆ, ಅಂಥ ಶಿವ ತನ್ನ ಸಿಟ್ಟನ್ನೆಲ್ಲ ನುಂಗಿ ರಾಮನಾಮದಿಂದ ತನ್ನ ಸಿಟ್ಟೆ ಎಲ್ಲ ಮರ್ತು ಹೋಗ್ತಾನ. ಅಷ್ಟು ಆನಂದದಲ್ಲಿದ್ದಾನೆ ಅಂದ್ರೆ ನಾವು ಯಾಕೆ ಆ ಪುಕ್ಕಟ್ಟೆಯಾಗಿ ಸಿಗುತ್ತಾ ಇರುವ ರಾಮನಾಮವನ್ನ ಯಾಕೆ ತಗೊಳ್ಳಬಾರದು? ಇದು ನಮ್ಮ ಪ್ರಶ್ನೆಯನ್ನ ನಾವೇ ನಮ್ಮ ಅಡಿಗೆ ಮನೆ, ನಮ್ಮ ಮಲಗುವ ಮನೆ, ನಮ್ಮ ಹಾಲಿನಲ್ಲಿ ಇದನ್ನ ಬರೆದಿಡ್ಬೇಕು. ಬಂದವರು ನೋಡ್ಬೇಕು, ಯಾಕೆಲ್ಲಿ ರಾಮನಾಮ ತಗೋಬಾರ್ದು ನಾವು ಕೇಳಿದ್ರೆ ಅವ್ರಿಗೆ ಹೇಳ್ಬೇಕು ನಾವು, ಹೌದಪ್ಪ ನಾವು ಆನಂದದಲ್ಲಿ ಇರ್ಬೇಕು ಅಂದ್ರೆ ಆ ರಾಮಸ್ಮರಣೆ ಆಗ್ಲೇಬೇಕು. ಅದಕ್ಕೋಸ್ಕರ ಈ ನಮ್ಮ ಮನೆಯಲ್ಲಿ ಫಲಕಗಳನ್ನು ಬರ್ತಿದೀವಿ. ಯಾಕೆಂದ್ರೆ ಯಾವಾಗ ನಮ್ಮ ಮನುಷ್ಯ ಬುದ್ಧಿ ಹೇಗಪ್ಪ ಅಂತಂದ್ರೆ, ಹೇಳ್ದಾಗೆ 1 ಗಂಟೆ ಇರೋ ತನಕ ಮಾತ್ರ ಇಲ್ಲಿ ರಾಮ ರಾಮ, ಆಮೇಲೆ ಮುಂದೋಯ್ತು ಆರಾಮ ಮುಂದಿನ ವಾರ ನೋಡೋಣ ಗುರುವಾರ ತನಕ. ಹಾಗಾಗಬಾರ್ದು. ಸದಾ ಅದು ಇರ್ಬೇಕು ಅಂದ್ರೆ ನಮ್ಮ ಕಣ್ಣಿನ ಮುಂದೆ ಆ ಫಲಕಗಳು ನಮ್ಮ ಮುಂದೆ ಇರ್ಬೇಕು. ಅದನ್ನ ಬರೆದು ಹಾಕೊಂಡ್ರೆ ಅವಾಗ ಅದನ್ನು ನೋಡಿ ಆದ್ರೂ ನನಗೆ ಆ ನಾಮಸ್ಮರಣೆ ಬರಬೇಕು. ನೋಡಿ ನೋಡಿ ನೋಡಿ
ಕಡೆಗೆ ಅದು ನಾವು ಸಹ ರಾಮಮಯ ಆಗಬಹುದು. ಇದು ಮಹಾರಾಜರ ಒಂದು ಕೃಪೆ. ಇದು ಮತ್ತೊಮ್ಮೆ ಅದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ನೀವು ಎಲ್ಲ ಈ ಮನಾಚ ಶ್ಲೋಕ ಅನ್ನುವ ಒಂದು 205 ಶ್ಲೋಕ ಮುಗಿಯೋದ್ರಲ್ಲಿ ನಾವು ಬಂದಿದೆ. ಮಹಾರಾಜರು ಇವತ್ತು ಹೇಳಿದ್ರು, ದೋಣಿ ಬಂದು ನಿಂತಿದೆ, ಹತ್ತಬೇಕು ಅಂದ್ರೆ 205 ಶ್ಲೋಕ ಮುಗಿಯೋದ್ರೊಳಗೆ ನಮ್ಮ ಸೀಟನ್ನ ನಾವು ರಿಸರ್ವ್ ಮಾಡ್ಕೋಬೇಕು. ಅವಾಗ ಈ ದಂಡೆಯಿಂದ ಆ ದಂಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆರಾಮಾಗೆ ಕೂತ್ಕೊಂಡು ಕಡೆಯೊಳಗೆ ತತ್ಕಾಲ್ ಸೀಟ್ ಸಿಗೋದಿಲ್ಲ. ಅದು ಈಗ್ಲಿಂದನೇ ನಾವು ಆ ಸಾಧನಾ ಮಾರ್ಗದಲ್ಲಿ ಇದ್ರೆ, ಹೆಂಗಿದ್ರು ನಮ್ಮ ಗುರುಗಳು ಅವ್ರು ಹೇಳಿದ್ರು, ಹಿಂದೆ ಬಸ್ ನಲ್ಲಿ ಕಂಡಕ್ಟರ್ ಆಗಿದ್ರು ಅಂತ. ಅವ್ರ ಹತ್ರ ಈಗ್ಲಿಂದನೇ ನಮ್ಮ ಹೆಸರು ರಿಜಿಸ್ಟರ್ ಮಾಡ್ಬೇಕು. ಆ ಸೀಟ್ ಅಲ್ಲಿ, ಆ ನಾವಲ್ಲಿ ನಮಗ್ ಸೀಟ್ ಸಿಗಬೇಕು, ಆರಾಮಕ್ಕೆ ಕೂತ್ ಹೋಗ್ಬೇಕು. ಈ ಭವಸಾಗರವನ್ನ ದಾಟಬೇಕು ಅಂದ್ರೆ ಅವರು ನಮ್ಗೆ ಅವರ ಅವರ ಮೂಲಕ ನಾವು ನಮ್ಮ ಪ್ರಯಾಣವನ್ನ ಮಾಡ್ಕೋಬೇಕು. ಹಾಗಾಗಿ ಎಲ್ಲರಲ್ಲೂ ಒಂದು ವಿನಂತಿ ಏನಪ್ಪಾ ಅಂದ್ರೆ, ನಾವು ನೀವು ಸೇರಿ ಎಷ್ಟು ಸಾಧ್ಯವಾದಷ್ಟು ಅಷ್ಟು ಆ ನಾಮಸ್ಮರಣೆಯಲ್ಲಿ ಇರೋಣ. 205ನೇ ಶ್ಲೋಕದಲ್ಲಿ ಹೋಗೋದ್ರಲ್ಲಿ ನಾವೆಲ್ಲ ನಾವಲ್ಲಿ ಕೂತಿರೋ, ಕುಂಟ ಕುರುಡ ಅದು ನೆವ ಹೇಳ್ಬೇಡಿ, ಎಲ್ಲರನ್ನು ಸೇರ್ಕೊಂಡು ಬನ್ನಿ. ನಾವು ನೀವು ಎಲ್ಲ ಸೇರಿ ಈ ಮನಾಚಬೋಧ ಮುಗಿಯೋ ಹೊತ್ತಿಗೆ ನಾವೆಲ್ಲ ಆ ಭವಸಾಗರವನ್ನ ದಾಟ್ಲಿಕ್ಕೆ ನಾವ್ನಲ್ಲಿ ಕೂತ್ಕೊಳ್ಳೋಣ. ದಾಟ್ತೀವಿ ಅನ್ನೋದಲ್ಲ, ನಾವ್ನಲ್ಲಿ ಕೂತ್ರೆ ಮುಂದೆ ಸಮರ್ಥರು ಅದನ್ನ ತಕೊಂಡು ಹೋಗ್ತಾರೆ ಅಂತಕ್ಕಂಥ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ಗುರುಗಳೇ ನಮಸ್ಕಾರ. ನಮಸ್ಕಾರ. ಏನಂದ್ರ ನೀವ್ ಹೇಳಿದ್ರಲ್ಲ, ಗುರುಗಳ ಮೂಲಕ ನಾಮ ಬಂತು ಅಂದ್ರ ಅವನ್ ನಿಂತು ನುಡಿಸ್ತಾನ ಅಂತ ಹೇಳಿದ್ರಿ. ಇದನ್ನ ನನಗ್ ಪ್ರತ್ಯಕ್ಷವಾಗಿ ಸಾಕ್ಷಿ ಸಮೇತ ತೋರ್ಸ್ಬಿಟ್ರಿ ನನಗ. ಸದ್ಗುರುನಾಥ ಸಾಕ್ಷಿ ಸಮೇತ ತೋರ್ಸಿದ. ಹೆಂಗ ಅಂತ ಕೇಳ್ರಿ, ನಮ್ ಔಷಧಿ ಇಲ್ಲೇ ಶಾಂಡಿಲ್ ಆಶ್ರಮ ಅಂತಿದಾರ. ಶಾಂಡಿಲ್ ಆಶ್ರಮದಾಗ ನಮ್ಮ ಔಷಧಿ ಮಾಮ ಇಬ್ರು ಗುರುಗಳ ಜೊತೆ ಮದ್ವೆ ಮಾಡ್ಕೊಂಡಿದ್ ಇಬ್ರು ಅವ್ರ ಜೊತೆ ಇದ್ದವ್ರಿ. ನಮ್ ಔಷಧಿ ನೆನ್ನೆ ಅದೇನೋ ಆಕಳಿಗೆ ಬಕ್ರಿ ರೊಟ್ಟಿ ಕೊಡ್ತಾರಲ್ರಿ, ಹಂಗ ಹಾಕ್ಲಿಕ್ ಹೋಗ್ಯಾಳ. ಅದು ಕೊಂಬಿಲೆ ಎತ್ತಿ ಒಗದ್ ಬಿಟ್ಟದ ಆಕಿ ಗಟಾರ್ದಾಗ ಬಿದ್ದಾಳ. ಎಷ್ಟು ಸಿವಿಯರ್ ನೋವ್ರಿ ಅದು, ಎಷ್ಟು ಸಿವಿಯರ್ ನೋವು ಅದ. ತಲೆಗೆ 2 ಕಡೆ ಸ್ಟಿಚ್ ಬಿದ್ದಾವ, ಕಾಲೆಲ್ಲಾ ತರ್ದದ, ಕೈ ಎಲ್ಲಾ ತರ್ದದ, ಆಮೇಲೆ ಕಾಲ್ ಪ್ಲಾಸ್ಟರ್ ಆಗ್ಯದ. ಇಷ್ಟೆಲ್ಲಾ ನೋವ್ನಾಗು ಆಕಿ ಏನ್ ಅನ್ಬೇಕ್ರಿ, ಗುರುನಾಥ 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 ಗುರುನಾಥ, ಶಿವ 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 ಗುರುನಾಥ. ಅಯ್ಯೋ ಅನ್ಲಿಲ್ಲ, ಅಪ್ಪ ಅನ್ಲಿಲ್ಲ, ಅಮ್ಮ ಅನ್ಲಿಲ್ರಿ. ಅದನ್ನ ನನಗ್ ಪ್ರತ್ಯಕ್ಷವಾಗಿ ಸಾಕ್ಷೀಭೂತವಾಗಿ ನೀನ್ ನೋಡ್ಬೇಕು. ನಿನಗ್ ಸಾಕ್ಷಿ ಬೇಕು, ನಿನಗ್ ಸಾಕ್ಷಿ ಬೇಕಾಗ್ಯದ. ಸಾಕ್ಷಿ ನೋಡು. ನನ್ನ ಕರುಣ ಅಂದ್ರ ಗುರುನಾಥನ್ ಕರುಣ ಇದ್ರ ಗ್ಯಾರಂಟಿ ನೋಡ್ರಿ. ಅದ ಶಬ್ದ ಬರ್ತದ ಹೊತ್ತು ಬೇರೆ ಶಬ್ದ ಬರ್ಲಿಕ್ ಸಾಧ್ಯನೇ ಇಲ್ಲ ಅನ್ನೋದನ್ನ ಖಡಾಖಂಡಿತವಾಗಿ ಹೇಳ್ತೇನ್ರಿ ಗುರುಗಳೇ. ನನ್ಗೆ ಇವತ್ತು ಬಹಳ ಸಂತೋಷ ಆಯ್ತು, ನನ್ಗ ಬಹಳ ಆನಂದ ಆತ್ರಿಪ್ಪ. ಇದು ಸತ್ಸಂಗ ನನ್ಗ ಈಗ ದವಾಖಾನಿಗ್ ಹೋಗ್ಬೇಕಾಗಿತ್ತು, ಆದ್ರ ಈ ಸತ್ಸಂಗ ಮುಖ್ಯ ಆಗಿತ್ತು ನೋಡ್ರಿ. ನನ್ಗ 8:30 ಬಾ ಅಂತ ನಮ್ಮ ಮಾವ. ಆಯ್ತು, 8:30 ಹೋಗೋದಾದ್ರ ಸತ್ಸಂಗ ಅಟೆಂಡ್ ಮಾಡ್ಬಿಡೋಣ. ಇನ್ ಹೋಗಿ ಅಡಿಗೆ ಮಾಡಿ ಏನಾರು ತಿಂದು ಹೋದ್ರು ನಡೀತದ, ಏನ್ ಸಿಕ್ಕಿದ್ ತಿಂದು ಹೋದ್ರು ಮುಗೀತ್. ಆದ್ರ ಹೊಟ್ಟಿಗೋಸ್ಕರ ಜೀವನಾಗ ಇರ್ಬಾರ್ದು ಅಂತ ಅದನ್ನೂ ತಿಳಿಸ್ಕೊಟ್ಟ ಇವತ್ತು. ತಿನ್ಲಿಕ್ಕೋಸ್ಕರನೇ ಇರ್ಬಾರ್ದು ಅಂತ. ಎಲ್ಲಾನು ಒಂದೊಂದ್ ಕ್ಷಣನೂ ರೀ ನೀವ್ ಹೇಳಿದ್ದನ್ನ ನನ್ ಜೀವನದಾಗ ನೋಡ್ತೇನೆ. ಹೌದು, ಏನ್ ಹೇಳ್ಲಿಕತ್ತಾರಪ್ಪ, ಏನ್ ಆಗ್ಯದ ಪರಿವರ್ತನ, ಆಂತರಿಕ ಪರಿವರ್ತನ ಆಗಿರ್ತದ. ಅದು ಮುಂದಿನವ್ರಿಗೆ ಗೊತ್ತಿರ್ತದ, ಅದ್ ನನಗ್ ಗೊತ್ತಿಲ್ರಿ. ಸದ್ಗುರುನಾಥನ್ ಕೃಪಾ ಅಂದ್ರೆ ಹೆಂಗಿರ್ತದಪ್ಪ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಇನ್ನೊಂದು ಸದ್ಗುರು ದೊರೆವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ನೋಡ್ರಿ ಎಂತ ನಮಗ ಸದ್ಗುರುಗಳಾಗಿ ನೀವು ಬಂದಿದ್ದೀರಾ, ಸ್ವಪ್ರತ್ಯಕ್ಷವಾಗಿದ್ದೀರಾ. ಅವ್ರನ್ಕ ಚಂದ್ರು ಅವ್ರನ್ಕ ನನ್ಗ ಇಷ್ಟು ಆಶೀರ್ವಾದ ಮಾಡ್ಯಾರ. ಅವ್ರು ಇಲ್ಲಿ ಇದೇ ಇರ್ಲಿಲ್ಲ ಅಂದ್ರ ನಾನ್ ಇಷ್ಟ್ರ ಮಟ್ಟಿಗೆ ಇದ್ರೊಳಗ ಲೀನ ಆಗ್ತೀನಿ ಅನ್ನೋದನ್ನ ನನ್ಗೇನ್ ಹೇಳಲಿಕ್ ಬರ್ತಿರ್ಲಿಲ್ಲ.
ಚಂದ್ರುಗಳು ಕೃಪಾ ಆಗ್ಯದ. ಮೊನ್ನೆ ಒಬ್ರು ಗುರುಗಳು ಬಂದ್ರು, ಅವರು ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ನೀನ್ ಗುರು ಕೃಪಾ ಆಗ್ಯದ ಹೋಗಮ್ಮ ಅಂತ ಬಂದ್ಬಿಟ್ಟು. ಅವರು ಸಾದಾ ಸೀದಾ ಇದ್ದಾರೆ. ಅವ್ರೇನು ಆಡಂಬರ ಒಂದು ರುದ್ರಾಕ್ಷಿ ಮಾಲೆ ಆಗ್ಲಿ, ಕೈಯೊಳಗೆ ಏನಾರೇ ಆಗ್ಲಿ ಏನೂ ಇಲ್ಲ. ಅರ್ಧ ತುಂಡು ಪಂಚೆ, ಅದು ಕೇಸರಿ ಕಲರ್ದು, ಅದು ಹರಿದೋಗಿರೋ ಜೂಪ. ಅಂತವ್ರು ಬಂದು ನಮ್ ಮನ್ಯಾಗ ಬಂದ್ ಪ್ರಸಾದ್ ಮಾಡಿ ಹೋದ್ರಿ. ಅಂದ್ರ ನನಗ್ ಯಾರ ಆಶೀರ್ವಾದ ಆಗ್ಯದ ಅನ್ನೋದ್ ನನಗ ನಕ್ಕಿ ಆತ್ರಿ ಅವತ್ತ. ಸದ್ಗುರುನಾಥ ಸಾಯಿ ಚಂದ್ರು ಅವರು ಏನ ಅಪರಂಪಾರ್ರಿ ಅವ್ರ ಲೀಲಾ. ನಾನೊಬ್ಬಕ್ಕೆ ಸಾಕ್ಷಿ. ಇದು ಜೀವ, ಇದು ದೇಹದಿಂದ ಅವ್ರು ಏನ್ ಮಾಡಿಸ್ಲಿಕ್ಕತ್ತಾರೋ ಅದು ಅದ್ಭುತವಾದದ್ದು ರೀ. ಗುರುನಾಥನ್ ಕೃಪಾ ಅಂದ್ರೆ ಹಿಂಗಿರ್ತದ ನೋಡ್ರಿ. ಅಂತ ನೋವಿನೊಳಗು ಅವ ನೋವು ತನಗ ಆಗದೆ ಇರೋವಾಗ ಮಾಡ್ತಾನಲ್ಲ ಮಂಚಾಗ. ರಾತ್ರಿ ಎಲ್ಲ ಒದ್ದಾಡ್ಲಿಕ್ಕತ್ತಾಳ, ಅದ ಹೆಸರು ಹೇಳ್ಕೊಂಡು ರಾತ್ರಿ ಎಲ್ಲ ಹೆಸರಿದ್ದಾಳ. ಬೆಳಗ್ಗೆ ಆದ ತಕ್ಷಣ ಆಕಿ ಮಾರಿ ಮೇಲೆ ಕಳೆನ ಬೇರೆ. ನಿಜವಾಗ್ಲು ನೋವೆಲ್ಲ ಎಲ್ಲ ಹೋತ್ರಿ. ಇಂಜೆಕ್ಷನ್ ಆಗು ಕೊಟ್ಟಿದ್ರು 3 ಹೊತ್ತು ಕೊಟ್ಟಿದ್ರು. ಆದ್ರೂ ಆಕಿ ಗುರುನಾಥನ್ ನೆನ್ಸಿದ್ಲು. ಎಂತ ಅದ್ಭುತ ರೀ. ಇದನ್ನ ಹೇಳ್ಬೇಕು ಅಂತ ನಾನ್ ಇವತ್ ಸತ್ಸಂಗಕ್ ಬಂದ ಗೊತ್ತಿಲ್ಲ. ಸದ್ಗುರುನಾಥನ್ ಕೃಪಾ ಅಂದ್ರೆ ಹಿಂಗಿರುತ್ತೆ. ಎಲ್ಲಾರು ದಯವಿಟ್ಟು ಗುರುನಾಥನ್ ನಂಬ್ರಿ. ಗುರುನಾಥ ಒಮ್ಮೆ ಕೃಪಾ ಮಾಡ್ದ ಅಂದ್ರ ಅವನ್ ದಯಾಮಯ ಇದಾನ, ಕರುಣಾಮಯ ಇದಾನ. ಯಾವ್ದ್ ಹೇಳುದು ಸಾಧ್ಯವೇ ಇಲ್ಲ. ಅದು ವರ್ಡ್ ಹೇಳಲಿಕ್ ಸಾಧ್ಯನೇ ಇಲ್ಲ. ಅಂತ ಗುರುನಾಥಗೆ ಸಾಷ್ಟಾಂಗ ನಮಸ್ಕಾರಗಳು. ಜೈ ಚಿದಂಬರ. ಎಲ್ಲ ಮತ್ತೆ ಒಬ್ಬರೇ ಹೇಳ್ಬಿಟ್ರೆ ಆಗೋಯ್ತು. ನಮ್ ಕೂಟ ಮುಗ್ದೋಗತ್ತೆ ಇವತ್ತಿ. ನಮ್ ಸವಿತಾ ಎಲ್ಲ ಹೇಳ್ಬಿಟ್ರೆ ಎಲ್ಲ ಮುಗ್ದ ಹೋಗುತ್ತೆ. ಅಷ್ಟೆಲ್ಲ ತುಂಬಿ ಹೃದಯದಿಂದ ಹೇಳ್ಬಿಡ್ತಾರೆ. ನಾವ್ ಹಿಂಗೆ ನಮ್ಮ ಹತ್ರ ಉಳಿಯೋದೇ ಶಬ್ದನೇ ಉಳಿಯೋದಿಲ್ಲ. ಖಾಲಿ ಮಾಡ್ಬಿಡ್ತಾರ. ಇರೋದು ಒಂದು ಸ್ಪಂದನ ಮಾಡ್ತಿದ್ರ ಹೆಂಗ ಆಗ್ತದ್ರಿ? ನಾ ಹೇಳ್ಕೊಂಡ್ಬಿಟ್ಟೆ. ನನ್ನೊಳಗಿಂದ ಆನಂದ ಬಹಳ ಸಂತೋಷ. ಇದರಿಂದ ನಮಗೂ ಸಹಿತ ಅದು ಒಂದ್ ರೀತಿ ಪ್ರಚೀತಿನೇ. ಅದು ನಿಮಗ ಆಗ್ಯದ ನಮಗೂ ಆಗ್ತದ ಅಂತದು. ಬಹಳ ಸಂತೋಷ. ಕಣ್ಣಾರೆ ನೋಡಿದ್ಮೇಲೆ ಇನ್ನು ಮೂರ್ಖಳಾಗೋದಲ್ಲ. ಇಷ್ಟು ದಿವಸ ಮೂರ್ಖಳಾಗಿದ್ದೆ. ಅದು ಪ್ರಚೀತಿ ಕೊಡ್ಬೇಕ್ರಿ ಗುರುನಾಥ. ಅಲ್ಲ, ಸಾಕ್ಷಿಭೂತವಾಗಿ ನೋಡಿದ್ವಿ ಅಂದ್ರೆ ಮತ್ ಹಿಂದ್ ಹೋಗೋದಲ್ರಿ, ಇನ್ ಮುಂದೆ ಹೋಗೋದಷ್ಟೇ. ಅದೇ ಖರೆ ಅದ. ಬಹಳ ಸಂತೋಷ ಆಯ್ತು. ಅಪ್ಪಣೆ ಕೊಡ್ತೀರಿ ನಮಗ ರಾಜಾದ್ರ